Hi, welcome back to my channel. Myself Nagaraj Karigar, JTO Government IT ರಿಪ್ಪನ್ಪೇಟೆ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಡಿ ಸಿ ಜನರೇಟರ್ ಮತ್ತು ಡಿ ಸಿ ಮೋಟಾರ್ಗೆ ಸಂಬಂಧಪಟ್ಟಂಥ MCQ ಅಂದರೆ ಎಲೆಕ್ಟ್ರಿಷಿಯನ್ ಸೆಕೆಂಡ್ ಇಯರ್ ಎಲೆಕ್ಟ್ರಿಷಿಯನ್ಗೆ ಸಂಬಂಧಪಟ್ಟಿರ್ತಕ್ಕಂಥ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ಗಳನ್ನು ಸಾಲ್ವ್ ಮಾಡ್ತಾ ಬಂದಿದ್ದೀವಿ. ಸೊ ಇವತ್ತು ಅದರ ಮುಂದಿನ ಭಾಗದಲ್ಲಿ ಈ ವಿಡಿಯೋದಲ್ಲಿ ಮಾಡ್ತಾ ಹೋಗೋಣ. ಬನ್ನಿ ಹಾಗಾದರೆ ಮುಂದಿನ ಕ್ವಶನ್ ಏನು ಅಂತ ನೋಡೋಣ. ಮೊಟ್ಟ ಮೊದಲನೇದಾಗಿ ವೈ ಶಂಟ್ ಫೀಲ್ಡ್ ಕಾಯಿಲ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ಹೋಲ್ಡಿಂಗ್ ಕಾಯಿಲ್ ಇನ್ DC 3 ಪಾಯಿಂಟ್ ಸ್ಟಾರ್ಟರ್. ಸೊ ಇಲ್ಲಿ ಏನು ಅನ್ನೋದು ನಮ್ಮ 3 ಪಾಯಿಂಟ್ ಸ್ಟಾರ್ಟರ್ ಅಂತ ಏನಿದೆಯೋ ಆ 3 ಪಾಯಿಂಟ್ ಸ್ಟಾರ್ಟರ್ನಲ್ಲಿ ಒಂದು ರೆಜಿಸ್ಟರನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡ್ತದೆ. ಇದು ಫೀಲ್ಡ್ ಕಾಯಿಲ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ಇದು ಹೋಲ್ಡಿಂಗ್ ಕಾಯಿಲ್ ಅಂತ ಹೇಳ್ತೀವಿ. ಸೊ ಹೋಲ್ಡಿಂಗ್ ಕಾಯಿಲಲ್ಲಿ ಯಾಕೆ ನಾವು ಅದನ್ನು ಹಾಗೆ ಕನೆಕ್ಟ್ ಮಾಡ್ತೀವಿ? ಹೋಲ್ಡಿಂಗ್ ಕಾಯಿಲು ಮತ್ತು ಶಂಟ್ ಫೀಲ್ಡ್ ಕಾಯಿಲ್ ಎರಡನ್ನೂ ಸೀರೀಸಲ್ಲೇ ಕನೆಕ್ಟ್ ಮಾಡಿರ್ತೀವಿ. ನಿಮ್ಗೆ ಗೊತ್ತೇ ಇದೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಬಂದಿರತಕ್ಕಂಥ ಸಪ್ಲೈ ಏನಿದೆ, ನಮ್ಮ ಏನು ಸ್ಟಾರ್ಟರ್ನಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ, ಇಲ್ಲೊಂದು ಹ್ಯಾಂಡಲ್ ಬರುತ್ತಲ್ವ. ಸೊ ಇಲ್ಲಿ ಸಪ್ಲೈನು ಆಲ್ರೆಡಿ ಇಲ್ಲಿಂದ ಹೀಗೆ ಬಂದು NVC ಕಾಯಿಲಿಗೆ ಹೋಗಿ ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ, ನಮ್ಮ ಶಂಟ್ ಫೀಲ್ಡಿಗೆ ಹೋಗುತ್ತೆ. ಸೊ ಅಲ್ಲಿಗೆ ಏನಾಯಿತು, ಸಪ್ಲೈ ಇಲ್ಲಿಂದ ಬಂತು, ಇಲ್ಲಿಂದ ಹ್ಯಾಂಡಲ್ ಮುಖಾಂತರ ಹೇಗೆ ಬಂದು ಇಲ್ಲಿ NVC ಕಾಯಿಲಿಗೆ ಹೋಗಿ ಅಲ್ಲಿಂದ ಶಂಟ್ ಫೀಲ್ಡಿಗೆ ಹೋಗುತ್ತೆ. ಈ ರೀತಿ ಯಾಕೆ ಕನೆಕ್ಟ್ ಮಾಡಿರ್ತಾರೆ ಸೊ ಅಂತೇಳಿ ಕ್ವಶನ್ ಇದೆ ಇಲ್ಲಿ. ವೈ ಶಂಟ್ ಫೀಲ್ಡ್ ಕಾಯಿಲ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ಇದು ಹೋಲ್ಡಿಂಗ್ ಕಾಯಿಲ್. ಹೋಲ್ಡಿಂಗ್ ಕಾಯಿಲ್ ಅಂದರೆ ಇದೆ NVC ಕಾಯಿಲ್ ಅಂತ ಏನು ಹೇಳ್ತೀವಿ, ಅದು ಹೋಲ್ಡಿಂಗ್ ಕಾಯಿಲ್ ಇನ್ DC 3 ಪಾಯಿಂಟ್ ಸ್ಟಾರ್ಟರ್ ಅಂತ ಇದೆ. ಯಾಕಾಗಿ ಅನ್ನೋದಕ್ಕೆ ಇಲ್ಲಿ 4 ಆಪ್ಷನ್ಸ್ಗಳು ಕೊಟ್ಟಿದ್ರೆ ಅದಂಗೆ ರೈಟ್ ಆಪ್ಷನ್ ಯಾವುದು ಅಂತ ನೋಡೋಣ. ಇನ್ಕ್ರೀಸ್ ದ ಹೋಲ್ಡಿಂಗ್ ಕಾಯಿಲ್ ಕರೆಂಟ್, ಡಿಕ್ರೀಸ್ ದ ಹೋಲ್ಡಿಂಗ್ ಕಾಯಿಲ್ ಕರೆಂಟ್, ಪ್ರೊಟೆಕ್ಟ್ ದ ಶಂಟ್ ಫೀಲ್ಡ್ ಫ್ರಮ್ ಓವರ್ ಕರೆಂಟ್, ಪ್ರೊಟೆಕ್ಟ್ ದ ಮೋಟಾರ್ ಇನ್ ಕೇಸ್ ಆಫ್ ಓಪನ್ ಇನ್ ಶಂಟ್ ಫೀಲ್ಡ್ ಅಂತ 4 ಆಪ್ಷನ್ ಇದೆ. ಸೊ ಇಲ್ಲಿ ಆನ್ಸರ್ ಈಸ್ ಡಿ ಅಂತ ಹೇಳ್ತೀವಿ, ಪ್ರೊಟೆಕ್ಟ್ ದ ಮೋಟಾರ್ ಇನ್ ಕೇಸ್ ಆಫ್ ಓಪನ್ ಇನ್ ಶಂಟ್ ಫೀಲ್ಡ್. ನಿಮ್ಗೆ ಗೊತ್ತಿರಲಿ, ಮೋಟಾರು ನಮ್ಮ ರನ್ನಿಂಗಲ್ಲಿ ಇರಬೇಕಾದ್ರೆ ಏನಾದರೂ ಇದಕ್ಕಿದ್ದಂಗೆ ಆಕ್ಸಿಡೆಂಟ್ಲಿ ಶಂಟ್ ಫೀಲ್ಡ್ ಏನಾದರೂ ಓಪನ್ ಆಗಿಬಿಟ್ರೆ ಮೋಟಾರ್ ಗೆಟ್ಸ್ ಅಬ್ನಾರ್ಮಲ್ ಸ್ಪೀಡ್ ಅಂತ ನಮಗೆ ಥಿಯರಿಟಿಕಲಿ ತಿಳ್ಕೊಂಡಿದ್ದೀವಿ. ಸೊ ಹಾಗೆ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ಇನ್ ಕೇಸ್ ಆಫ್ ಆಕ್ಸಿಡೆಂಟ್ಲಿ ಶಂಟ್ ಫೀಲ್ಡ್ ಓಪನ್ ಆದರೆ ಆ ರೀತಿ ಏನಾದರೂ ಹಜಾರ್ಡ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಏನು ಮಾಡಿದ್ದಾರೆ, ಇಲ್ಲಿ ಶಂಟ್ ಫೀಲ್ಡು ಮತ್ತು ಹೋಲ್ಡಿಂಗ್ ಕಾಯಿಲ್ ಎರಡನ್ನೂ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರು. ಒಂದು ವೇಳೆ ಈಗ ಅಲ್ಲಿ ಶಂಟ್ ಫೀಲ್ಡ್ ಏನಾದರೂ ಆಕ್ಸಿಡೆಂಟ್ಲಿ ಓಪನ್ ಸರ್ಕ್ಯೂಟ್ ಆಯಿತು ಅಂದರೆ NVC ಕಾಯಿಲ್ ಅಂದರೆ ಹೋಲ್ಡಿಂಗ್ ಕಾಯಿಲಿಗೆ ಹೋಗ್ತಕ್ಕಂಥ ಸಪ್ಲೈ ಕೂಡ ಡಿಸ್ಕನೆಕ್ಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಮೋಟಾರ್ ಆಟೋಮೆಟಿಕಲಿ ಆಫ್ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಇದನ್ನು ಎರಡನ್ನೂ ಒಂದಕ್ಕೊಂದು ಸೀರೀಸಲ್ಲಿ ಕನೆಕ್ಟ್ ಮಾಡಿರಲಿ. ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವೈ ದ ಡೈರೆಕ್ಷನ್ ಆಫ್ ರೊಟೇಷನ್ ಈಸ್ ಚೇಂಜ್ಡ್ ಓನ್ಲಿ ಬೈ ಚೇಂಜಿಂಗ್ ದ ಆರ್ಮೇಚರ್ ಕರೆಂಟ್ ಡೈರೆಕ್ಷನ್ ಇನ್ ಎ DC ಕಾಂಪೌಂಡ್ ಮೋಟಾರ್. ಸೊ ನಮಗೆ ಡೈರೆಕ್ಷನ್ ಆಫ್ ರೊಟೇಷನ್ DC ಮೋಟಾರ್ಸ್ಗಳಲ್ಲಿ ಡೈರೆಕ್ಷನ್ ಆಫ್ ರೊಟೇಷನನ್ನು ಹೇಗೆ ಚೇಂಜ್ ಮಾಡೋದು ಅನ್ನೋದು ಗೊತ್ತಿದೆ. ಸಾಮಾನ್ಯವಾಗಿ ನಮ್ಮ ಶಂಟ್ ಮೋಟಾರ್ ಅಂದ ತಕ್ಷಣ ಏನು ಮಾಡ್ತೀವಿ ನಾವು, ಆರ್ಮೇಚರ್ ಕರೆಂಟ್ ಡೈರೆಕ್ಷನ್ ಅಥವಾ ಶಂಟ್ ಫೀಲ್ಡ್ ಕರೆಂಟ್ ಡೈರೆಕ್ಷನನ್ನು ಚೇಂಜ್ ಮಾಡೋದ್ರ ಮುಖಾಂತರ ಆ ಚೇಂಜ್ ಆಫ್ ಡೈರೆಕ್ಷನನ್ನು ಮಾಡ್ತೀವಿ, ರೊಟೇಷನನ್ನು ಚೇಂಜ್ ಮಾಡ್ತೀವಿ. ಬಟ್ ಇಲ್ಲಿ DC ಕಾಂಪೌಂಡ್ ಮೋಟ್ರ್ನಲ್ಲಿ ಏನಾಗುತ್ತೆ, ಇಲ್ಲಿ ಕೇವಲ ಆರ್ಮೇಚರ್ನ ಕರೆಂಟ್ ಡೈರೆಕ್ಷನನ್ನು ಚೇಂಜ್ ಮಾಡೋದ್ರ ಮುಖಾಂತರನೇ ನಾವಿಲ್ಲಿ DOR ಚೇಂಜ್ ಮಾಡಬೇಕಾಗಿದೆ. ಯಾಕೆ ನಾವು ಸೀರೀಸ್ ಫೀಲ್ಡ್ ಶಂಟ್ ಫೀಲ್ಡನ್ನು ನಾವು ಚೇಂಜ್ ಮಾಡಬಾರ್ದು ಅಂಥೇಳಿ ಕ್ವಶನ್. ಸೊ ಇಲ್ಲಿಗೆ ರೀಸನ್ಸು 4 ಇದೆ. ಮೇಂಟೈನ್ ರೇಟೆಡ್ ಸ್ಪೀಡ್, ಮೇಂಟೈನ್ ಮೋಟಾರ್ ಕ್ಯಾರೆಕ್ಟರಿಸ್ಟಿಕ್ಸ್, ಅವಾಯ್ಡ್ ಆರ್ಮೇಚರ್ ರಿಯಾಕ್ಷನ್ ಎಫೆಕ್ಟ್, ಪ್ರಿವೆಂಟ್ ಮೋಟಾರ್ ಫ್ರಮ್ ಓವರ್ಲೋಡಿಂಗ್. ಸೊ ಇಲ್ಲಿ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆನ್ಸರ್ ಈಸ್ ಬಿ ಅಂತ ಹೇಳ್ತೀವಿ, ಮೇಂಟೈನ್ ಮೋಟಾರ್ ಕ್ಯಾರೆಕ್ಟರಿಸ್ಟಿಕ್ಸು. ಈ ಒಂದು ಕಾಂಪೌಂಡ್ ಮೋಟಾರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅದನ್ನು ಮೇಂಟೈನ್ ಮಾಡೋದಕ್ಕೋಸ್ಕರನೇ ನಾವು ಆ ಸೀರೀಸ್ ಅಥವಾ ಶಂಟ್ ಫೀಲ್ಡ್ನ ಕರೆಂಟ್ ಡೈರೆಕ್ಷನನ್ನು ಬದಲಾವಣೆ ಮಾಡೋಕ್ಕೆ ಹೋಗಲ್ಲ. ಯಾವಾಗ ಡೈರೆಕ್ಷನ್ ಆಫ್ ರೊಟೇಷನನ್ನು ಚೇಂಜ್ ಮಾಡಬೇಕಾದಂಥ ಸಿಚುವೇಶನ್ ಬಂದಾಗ DC ಕಾಂಪೌಂಡ್ ಮೋಟರ್ನಲ್ಲಿ ಕೇವಲ ಆರ್ಮೇಚರ್ ಕರೆಂಟ್ ಡೈರೆಕ್ಷನನ್ನು ಚೇಂಜ್ ಮಾಡೋದ್ರ ಮುಖಾಂತರ ನಾವು DORನ ಚೇಂಜ್ ಮಾಡಬೇಕಾಗತ್ತೆ. ನಾವು ಶಂಟ್ ಮೋಟ್ರ್ ಥರ ನಾವೇನಾದರೂ ಅಕಸ್ಮಾತಾಗಿ ಸೀರೀಸ್ ಫೀಲ್ಡ್ ಶಂಟ್ ಫೀಲ್ಡನ್ನ ಕರೆಂಟ್ ಡೈರೆಕ್ಷನನ್ನು ಚೇಂಜ್ ಮಾಡಿದರೆ
ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೋಟಾರೇ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಸೊ ನಮಗೆ ಗೊತ್ತಿದೆ ಡಿ ಸಿ ಕಾಂಪೌಂಡ್ ಮೋಟಾರು ಆ ಸೀರೀಸ್ ಫೀಲ್ಡ್ ಮತ್ತು ಶಂಟ್ ಫೀಲ್ಡ್ನ ಕರೆಂಟ್ ಡೈರೆಕ್ಷನ್ ಮೇಲೆ ನಾವು ಕ್ಯಾಟಗರೈಸ್ ಮಾಡ್ತಾ ಹೋಗ್ತೀವಿ. ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಬೇರೆ ಬೇರೆ ಆಗ್ತಾ ಹೋಗುತ್ತೆ, ಅಪ್ಲಿಕೇಶನ್ ಚೇಂಜ್ ಆಗ್ತಾ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಸೊ ಹಾಗಾಗಿ ಆನ್ಸರ್ ಈಸ್ ಬಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಚ್ ಸ್ಪೀಡ್ ಕಂಟ್ರೋಲ್ ಮೆಥಡ್ಸ್ ಆಫರ್ಸ್ ಬಿಲೋ ನಾರ್ಮಲ್ ಸ್ಪೀಡ್ ಇನ್ ಡಿ ಸಿ ಶಂಟ್ ಮೋಟಾರ್? ಸೊ ಸ್ಪೀಡ್ ಕಂಟ್ರೋಲ್ ಮೆಥಡ್ ಆಫ್ ಡಿ ಸಿ ಶಂಟ್ ಮೋಟರ್ನ ನೀವು ನೋಡಿದ್ದೀವಿ. ಅಲ್ಲಿ ಎರಡು ರೀತಿಯಲ್ಲಿ ನಾವು ಏನು ಮಾಡ್ತೀವಿ, ಸ್ಪೀಡನ್ನು ಕಂಟ್ರೋಲ್ ಮಾಡ್ತೀವಿ. ಯಾವ ಒಂದು ಮೆಥಡಲ್ಲಿ ನಾವು ಬಿಲೋ ನಾರ್ಮಲ್ ಸ್ಪೀಡ್ನಲ್ಲಿ ನಾವು ಡಿ ಸಿ ಮೋಟರ್ನ ಸ್ಪೀಡ್ ಕಂಟ್ರೋಲ್ ಮಾಡ್ಬೋದು, ಅದು ಯಾವ ಮೆಥಡು ಅಂತ. ಸೊ ಇಲ್ಲಿ ಫೀಲ್ಡ್ ಕಂಟ್ರೋಲ್ ಮೆಥಡ್, ವೋಲ್ಟೇಜ್ ಕಂಟ್ರೋಲ್ ಮೆಥಡ್ ಆ್ಯಂಡ್ ಆರ್ಮೇಚರ್ ಕಂಟ್ರೋಲ್ ಮೆಥಡ್, ವಾರ್ಡ್ ಲೆನಾರ್ಡ್ ಸಿಸ್ಟಮ್ ಆಫ್ ಸ್ಪೀಡ್ ಕಂಟ್ರೋಲ್ ಮೆಥಡ್ ಅಂತೇಳಿ 4 ಆಪ್ಷನ್ಸ್ ಇದೆ. ಇಲ್ಲಿ ನಾವು ಬಿಲೋ ದಿ ನಾರ್ಮಲ್ ಸ್ಪೀಡ್ ಅಂದ ತಕ್ಷಣ ಆರ್ಮೇಚರ್ ಕಂಟ್ರೋಲ್ ಮೆಥಡ್ ಅಂತ ಹೇಳ್ತೀವಿ. ಆರ್ಮೇಚರ್ ಕಂಟ್ರೋಲ್ ಮೆಥಡ್ ಈಸ್ ನಥಿಂಗ್ ಬಟ್ ಇ ಬಿ ಕಂಟ್ರೋಲ್ ಮೆಥಡ್ ಅಂತ ನಮಗೆ ಗೊತ್ತಿದೆ. ಎನ್ ಈಸ್ ಈಕ್ವಲ್ ಟು ಇ ಬಿ ಬೈ ಫ್ಲಕ್ಸ್ ಅಂತ ಗೊತ್ತಿದೆ. ಸೊ ಇ ಬಿನನ್ನು ವೇರಿಯೇಷನ್ ಮಾಡಿದರೂ ಸ್ಪೀಡ್ ವೇರಿಯೇಷನ್ ಆಗುತ್ತೆ, ಫ್ಲಕ್ಸನ್ನು ವೇರಿಯೇಷನ್ ಮಾಡಿದರೂ ವೇರಿಯೇಷನ್ ಆದರೆ ಇ ಬಿಯನ್ನು ವೇರಿಯೇಷನ್ ಮಾಡೋದ್ರ ಮುಖಾಂತರ ಅಂದರೆ ಆರ್ಮೇಚರ್ ಕಂಟ್ರೋಲ್ ಮೆಥಡ್ನ ಮಾಡೋದ್ರ ಮುಖಾಂತರ ನಾವು ಬಿಲೋ ದಿ ನಾರ್ಮಲ್ ಸ್ಪೀಡ್ ಏನು ಆ ಮೋಟ್ರನ್ನ ಸ್ಪೀಡ್ ನಾರ್ಮಲ್ ಸ್ಪೀಡ್ ಏನೈತೆ ಅದಕ್ಕಿಂತ ಕಡಿಮೆನಲ್ಲಿ ಮಾತ್ರ ನಾವು ಸ್ಪೀಡ್ ವೇರಿಯೇಷನ್ ಮಾಡ್ಬೋದು ಅಂತ ಅರ್ಥ. ಅಕಸ್ಮಾತ್ ಅಬೌವ್ ದಿ ನಾರ್ಮಲ್ ಸ್ಪೀಡ್ ಅಂತ ಕ್ವಶನ್ ಕೊಟ್ಟರೆ ಆವಾಗ ಫ್ಲಕ್ಸ್ ಇರ್ತದೆ, ದಟ್ ಈಸ್ ಫೀಲ್ಡ್ ಕಂಟ್ರೋಲ್ ಮೆಥಡ್ ಅಂತ ಹೇಳ್ತೀವಿ. ಫೀಲ್ಡ್ ಕಂಟ್ರೋಲ್ ಮೆಥಡಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಫ್ಲಕ್ಸನ್ನು ವೇರಿಯೇಷನ್ ಮಾಡ್ತೀವಿ. ಫೀಲ್ಡ್ ಕಂಟ್ರೋಲ್ ಮೆಥಡಲ್ಲಿ ಫ್ಲಕ್ಸ್ ವೇರಿಯೇಷನ್ ಆಗುತ್ತೆ. ಸೊ ಆವಾಗ ನನಗೆ ಅಬೌವ್ ದಿ ನಾರ್ಮಲ್ ಸ್ಪೀಡ್ ತೊಗೊಳ್ಳೋದಕ್ಕೆ ಬರುತ್ತೆ ಅನ್ನೋದು ಗೊತ್ತಿರಬೇಕು. ಸೊ ಹಾಗಾದರೆ ಆನ್ಸರ್ ಈಸ್ ಸಿ, ಆರ್ಮೇಚರ್ ಕಂಟ್ರೋಲ್ ಮೆಥಡ್. ಶಂಟ್ ಮೋಟರ್ನಲ್ಲಿ ಆರ್ಮೇಚರ್ ಕಂಟ್ರೋಲ್ ಮೆಥಡ್ ಮಾಡೋದ್ರ ಮುಖಾಂತರ ಬಿಲೋ ನಾರ್ಮಲ್ ಸ್ಪೀಡನ್ನು ಗೆಟ್ ಮಾಡಬಹುದು. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ವೈ ಸ್ಟಾರ್ಟರ್ಸ್ ಆರ್ ರಿಕ್ವೈರ್ಡ್ ಟು ಸ್ಟಾರ್ಟ್ ಡಿ ಸಿ ಮೋಟಾರ್ಸ್ ಇನ್ ಇಂಡಸ್ಟ್ರೀಸ್? ವೈ ಸ್ಟಾರ್ಟರ್ಸ್ ಆರ್ ರಿಕ್ವೈರ್ಡ್ ಟು ಸ್ಟಾರ್ಟ್ ಡಿ ಸಿ ಮೋಟಾರ್ಸ್ ಇನ್ ಇಂಡಸ್ಟ್ರೀಸ್? ಯಾಕಾಗಿ ನಾವು ಇಂಡಸ್ಟ್ರೀಸ್ನಲ್ಲಿ ಡಿ ಸಿ ಮೋಟಾರನ್ನು ಸ್ಟಾರ್ಟ್ ಮಾಡೋದಕ್ಕೆ ಈ ಸ್ಟಾರ್ಟರ್ಗಳನ್ನು ಬಳಸ್ತೀವಿ ಅಂಥೇಳಿ ಕ್ವಶನ್ ಇದೆ. ಸೊ ಇದಕ್ಕೆ ಆನ್ಸರ್ ಏನು ಅಂತ ನೋಡೋಣ. ರೆಗ್ಯುಲೇಟ್ ದ ಫೀಲ್ಡ್ ವೋಲ್ಟೇಜ್, ರೆಡ್ಯೂಸ್ ದ ಆರ್ಮೇಚರ್ ಕರೆಂಟ್, ಕಂಟ್ರೋಲ್ ದಿ ಆರ್ಮೇಚರ್ ರಿಯಾಕ್ಷನ್, ಸ್ಮೂತ್ ಆಪ್ರೇಷನ್ ಆಫ್ ಮೋಟಾರ್ಸ್ ಅಂತ ಇದೆ. ಸೊ ನಾವು ಯಾವ ಉದ್ದೇಶ ಇಟ್ಕೊಂಡು ಈ ಡಿ ಸಿ ಮೋಟರ್ನ ಸ್ಟಾರ್ಟ್ ಮಾಡೋದಕ್ಕೆ ಸ್ಟಾರ್ಟರ್ನ ಬಳಸಿದ್ವಿ ಅನ್ನೋದು ನಮಗೆ ಗೊತ್ತಿರಬೇಕು. ಇಲ್ಲಿ ಮೇನ್ ರೀಸನ್ ಏನಪ್ಪ ಅಂದರೆ ನಾವು ನೇರವಾಗಿ ಸಪ್ಲೈನನ್ನು ಸ್ಟಾರ್ಟ್ರ್ ಸಹಾಯ ಇಲ್ಲದೇ ಸ್ಟಾರ್ಟ್ರ್ ಬಿಟ್ಟು ನೇರವಾಗಿ ಮೋಟಾರ್ಗೆ ಡೈರೆಕ್ಟ್ ಸಪ್ಲೈ ಕೊಟ್ಟಿದ್ರೆ ಅಂಥ ಸಂದರ್ಭದಲ್ಲಿ ಏನಾಗ್ತಿತ್ತು ಅಂದರೆ ಸ್ಟಾರ್ಟಿಂಗ್ ಆರ್ಮೇಚರ್ ಕರೆಂಟು ಎಕ್ಸ್ಟ್ರೀಮ್ಲಿ ಹೈ ಆಗಿಬಿಟ್ಟು ಸೊ ಅಲ್ಲಿ ಮೋಟಾರು ಡ್ಯಾಮೇಜ್ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಸೊ ಹಾಗಾಗಿ ಅದನ್ನು ಕರೆಂಟನ್ನು ಅಂದರೆ ಸ್ಟಾರ್ಟಿಂಗಲ್ಲಿ ಆರ್ಮೇಚರ್ ಕರೆಂಟನ್ನು ರೆಡ್ಯೂಸ್ ಮಾಡಬೇಕಾಗಿದೆ. ಆ ಕಾರಣದಿಂದ ನಾವು ಸ್ಟಾರ್ಟರ್ಗಳನ್ನು ಬಳಸ್ಕೊಂಡು ಸ್ಟಾರ್ಟರ್ನಲ್ಲಿರ್ತಕ್ಕಂಥ ಏನು ನಮ್ಮ ಈ ಸ್ಟಾರ್ಟಿಂಗ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ನೋಡಿ ಇಲ್ಲಿ ನನಗೆ ಸಪ್ಲೈ ಏನನ್ನ ಈಗ ಇದು ಆಫ್ ಪೊಸಿಷನ್, ಇಲ್ಲೊಂದು ಹ್ಯಾಂಡಲ್ ಬರ್ತೈತೆ ನಮ್ಗೆ ಗೊತ್ತಿದೆ. ಸೊ ಇಲ್ಲಿ ಸಪ್ಲೈ ಇಲ್ಲಿ ಕೊಟ್ಟಿರ್ತೀವಿ. ಸೊ ಅಲ್ಲಿಂದ ಈ ಫಸ್ಟ್ ಪಾಯಿಂಟ್ ಇಲ್ಲಿಗೆ ನಾವು ಮೂವ್ ಮಾಡ್ತಿದ್ದಂಗೆ ಹ್ಯಾಂಡಲನ್ನು ಇಲ್ಲಿಗೆ ಮೂವ್ ಮಾಡ್ತಿದ್ದಂಗೆ ಏನಾಗುತ್ತೆ, ಈ ಒಂದು ಸ್ಟಾರ್ಟಿಂಗ್ ರೆಸಿಸ್ಟೆನ್ಸ್ ಮುಖಾಂತರ ಹಾದು ಆ ನಂತರದಲ್ಲಿ ಏನಾಗುತ್ತೆ ನಮ್ಮ ಆರ್ಮೇಚರಿಗೆ ಸಪ್ಲೈ ಹೋಗ್ತಿರ್ತದೆ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇಷ್ಟು ರೆಸಿಸ್ಟೆನ್ಸಲ್ಲಿ ವೋಲ್ಟೇಜ್ ಡ್ರಾಪ್ ಆಗಿ ಮಿಕ್ಕಿದ್ದು ಇಲ್ಲಿಗೆ ಆರ್ಮೇಚರಿಗೆ ಬರ್ತದೆ. ಸೊ ಅವಾಗ ಏನಾಗುತ್ತೆ ನನಗೆ ಆರ್ಮೇಚರಲ್ಲಿ ಸ್ಟಾರ್ಟಿಂಗ್ ಕರೆಂಟು ರೆಡ್ಯೂಸ್ ಆಗುತ್ತೆ. ಬರ್ತಾ ನನ್ನ ಹ್ಯಾಂಡಲು ಇಲ್ಲಿ ಬಂದಾಗ ಇದನ್ನು ಆನ್ ಪೊಸಿಷನ್ ಅಂತ ಹೇಳ್ತೀವಿ. ಇದು ಆನ್ ಪೊಸಿಷನ್, ಇದು ಆಫ್ ಪೊಸಿಷನ್. ಆನ್ ಪೊಸಿಷನಿಗೆ ಬರೋಷ್ಟೊತ್ತಿಗೆ ಏನಾಯಿತು ಸಪ್ಲೈ ಇಲ್ಲಿಂದ ನೇರವಾಗಿ ಹೀಗೆ ಬರ್ತದೆ. ಅಂದರೆ ಸ್ಟಾರ್ಟಿಂಗಲ್ಲಿ ಮಾತ್ರ ನನಗೆ ಈ ರೆಸಿಸ್ಟೆನ್ಸ್ ಮುಖಾಂತರ ಬರಬೇಕು. ಕಟ್ ಆಫ್ ಆಗ್ತಾ ಆಮೇಲೆ ಲಾಸ್ಟಲ್ಲಿ ನನಗೆ ಫುಲ್ ವೋಲ್ಟೇಜ್ ಬರ್ತದೆ. ಸೊ ಇದು ಹಾಗಾಗಿ ರೆಡ್ಯೂಸ್ ಆರ್ಮೇಚರ್ ಕರೆಂಟನ್ನು ಮಾಡೋದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಇಲ್ಲಿ ಸ್ಟಾರ್ಟ್ರನ್ನು ಬಳಸಬೇಕಾಯಿತು. ಸೊ ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ವಿಚ್ ಇನ್ಸುಲೇಟಿಂಗ್ ಮೆಟೀರಿಯಲ್ ಬಿಲಾಂಗ್ಸ್ ಟು ಕ್ಲಾಸ್ ಬಿ ಇನ್ಸುಲೇಷನ್? ಇಲ್ಲಿ ಸಾಮಾನ್ಯವಾಗಿ ಕಾಟನ್, ಬಂಬು, ಫೈಬರ್ ಗ್ಲಾಸ್, ಲೆದರ್ ಆರ್ಟ್ ಪೇಪರ್ ಅಂತ 4 ಆಪ್ಷನ್ಸ್ಗಳಿದ್ದಾವೆ. ಅದರಲ್ಲಿ ಯಾವುದು ನಮಗೆ ಕ್ಲಾಸ್ ಬಿ ಇನ್ಸುಲೇಷನ್ ಅಂತ, ಯಾವ ಮೆಟೀರಿಯಲ್ಲು ಕ್ಲಾಸ್ ಬಿ ಇನ್ಸುಲೇಷನ್ ಅಂಡರಲ್ಲಿ ಬರುತ್ತೆ ನೀವು ನೋಡ್ಬೋದು. ಸೊ ಕಾಟನ್ ಗೊತ್ತಿದೆ ನಮಗೆ, ವೈ ಅಂತ ಹೇಳ್ತೀವಿ, ವೈ ಕ್ಲಾಸ್ ಅಂತ, ಹೌದಾ. ಬಂಬು ಅದು
ಎದಲ್ಲೂ ಬರುತ್ತೆ, ಇದಲ್ಲೂ ಬರುತ್ತೆ ಅಂತ. ಎ ಅಥವಾ ಇ ಕ್ಲಾಸ್ ಇನ್ಸುಲೇಟರ್ ಆಗಿ ಬಂಬೂನನ್ನು ಬಳಸ್ತೀವಿ ಅಂತ. ದೀಸ್ ಆರ್ ಆಲ್ ಮೋಟಾರ್ ವೈಂಡಿಂಗಲ್ಲಿ ಬಳಸ್ತಕ್ಕಂಥ ಮೆಟೀರಿಯಲ್ಲೇ ಆಗಿದೆ ಅಂತೇಳಿ ಗೊತ್ತಿರ್ಬೇಕು ಫಸ್ಟ್ ಆಫ್ ಆಲ್ ನಮಗೆ. ಆಮೇಲೆ ಫೈಬರ್ ಗ್ಲಾಸ್, ಸೊ ಅದು ಯಾವುದ್ರಲ್ಲಿ ಬರುತ್ತೆ ನಮಗೆ, ಎಸ್, ಬಿನಲ್ಲಿ ಬರುತ್ತೆ. ಕ್ಲಾಸ್ ಬಿನಲ್ಲಿ ನಮಗೆ ಫೈಬರ್ ಗ್ಲಾಸ್ ಬರುತ್ತೆ. ಹಾಗೆ ಲೆದರಾಯ್ಡ್ ಪೇಪರ್ ಅಂತ ಹೇಳಿದ್ರೆ ನಮಗೆ ಕ್ಲಾಸ್ ಇನಲ್ಲಿ ಬರುತ್ತೆ. ಇಲ್ಲಿ ನನಗೆ ಕ್ಲಾಸ್ ಬಿ ಅಂತ ಹೇಳಿದ್ರೆ ಮೇನ್ಲಿ ಫೈಬರ್ ಗ್ಲಾಸ್ ಅಂತೇಳಿ ಗೊತ್ತಿರಬೇಕು. ಸೊ ಕಾಟನ್ ಎಲ್ಲಿ ಬರುತ್ತೆ, ವೈನಲ್ಲಿ ಬರುತ್ತೆ, ವೈ ಕ್ಲಾಸ್ ವೈ ಅಂತ ಹೇಳ್ತೀವಿ. ಬಂಬು ಅಂದರೆ ಏನು ಅಂತ ತೊಗೊಳ್ತೀವಿ ಅಥವಾ ಇ ಅಂತಲೂ ತೊಗೊಳ್ತೀವಿ, ಎ ಆ್ಯಂಡ್ ಇ ಕ್ಲಾಸಸ್ ಅಂತ ಹೇಳ್ತೀವಿ. ಫೈಬರ್ ಗ್ಲಾಸ್ ಅಂದರೆ ನನಗೆ ಇಲ್ಲಿ ನನಗೆ ಯಾವ್ದು ಬಂತದ್ದು, ಫೈಬರ್ ಗ್ಲಾಸು ಬಿ ಕ್ಲಾಸ್ ಇನ್ಸುಲೇಷನ್. ಈಗೇನು ಕ್ವಶನಲ್ಲಿದೆ ಅದು ಬಿ ಅಂತ. ಸೊ ಅದೇ ಲೆದರಾಯ್ಡ್ ಪೇಪರ್ ಆಗಿದ್ದರೆ ಏನು ಮಾಡಬೇಕಾಗಿತ್ತು ನಾವು, ಈ ಕ್ಲಾಸ್ ಇ ಅಂತೇಳಿ ಕನ್ಸಿಡರ್. ಸೊ ಈ ರೀತಿಯಾಗಿ ನಾವು ಆನ್ಸರ್ನ ಚೂಸ್ ಮಾಡಬೇಕಾಗುತ್ತೆ. ಸೊ ಆನ್ಸರ್ ಸಿ ಈಸ್ ದ ರೈಟ್ ಆನ್ಸರ್. ಫೈಬರ್ ಗ್ಲಾಸ್ ಈಸ್ ಕಮ್ಸ್ ಅಂಡರ್ ದಿ ಕ್ಲಾಸ್ ಬಿ ಇನ್ಸುಲೇಷನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ಟೆಂಪರೇಚರ್ ವ್ಯಾಲ್ಯೂ ಆಫ್ ಕ್ಲಾಸ್ ಎಫ್ ಇನ್ಸುಲೇಷನ್? ಸೊ ಸಾಮಾನ್ಯವಾಗಿ ನಮಗೆ ಈ ಇನ್ಸುಲೇಟಿಂಗ್ ಮೆಟೀರಿಯಲ್ಗಳ ಬಗ್ಗೆ ನಾವು ಸ್ಟಡಿ ಮಾಡಬೇಕಾದ್ರೆ ಒಂದು ಇದು ಬರುತ್ತೆ, ಏನಪ್ಪ ಅಂದರೆ ಅದರ ಮ್ಯಾಕ್ಸಿಮಮ್ ಸೇಫ್ ಟೆಂಪ್ರೇಚರ್ ಏನು, ಆ ಇನ್ಸುಲೇಟಿಂಗ್ ಮೆಟೀರಿಯಲ್ನ ಮ್ಯಾಕ್ಸಿಮಮ್ ಸೇಫ್ ಟೆಂಪ್ರೇಚರ್ ಏನು ಅನ್ನೋದು ಬಹಳ ಮುಖ್ಯ ಇಲ್ಲಿ. ಸೊ ಈ ಕ್ಲಾಸಸ್ ಆಫ್ ಇನ್ಸುಲೇಷನ್ಗೆ ಯಾವ ಕ್ಲಾಸ್ ಇನ್ಸುಲೇಷನ್ಗೆ ಎಷ್ಟು ಮ್ಯಾಕ್ಸಿಮಮ್ ಸೇಫ್ ಟೆಂಪ್ರೇಚರ್ ಇದೆ ಅನ್ನೋದು ಇಂಪಾರ್ಟೆಂಟು. ಸೊ ಹಾಗಾಗಿ ಇಲ್ಲಿ ಕ್ಲಾಸ್ ಎಫ್ ಅಂತ ಹೇಳ್ತೀವಿ. ಕ್ಲಾಸ್ ಎಫ್ ಇನ್ಸುಲೇಷನ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರಬೇಕು, ದಟ್ ಈಸ್ 155 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ ಮ್ಯಾಕ್ಸಿಮಮ್ ಸೇಫ್ ಟೆಂಪ್ರೇಚರ್. ಅದು ದ ಟೆಂಪ್ರೇಚರ್ ವ್ಯಾಲ್ಯೂ ಆಫ್ ಕ್ಲಾಸ್ ಎಫ್ ಇನ್ಸುಲೇಷನ್ ಈಸ್ 155 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬೋದು. ಸೊ ಹಾಗೆ 90 ಡಿಗ್ರಿ ಅನ್ನೋದು ಎಲ್ಲಿ ಬರ್ತದೆ ಇಲ್ಲಿ ಅಂದರೆ ಕ್ಲಾಸ್ ವೈನಲ್ಲಿ ಬರುತ್ತೆ 90 ಡಿಗ್ರಿ. ಸೊ 105 ಅಂದರೆ ಕ್ಲಾಸ್ ಎನಲ್ಲಿ ಬರುತ್ತೆ. ಹಾಗೆ 120 ಡಿಗ್ರಿ ಅಂದರೆ ಕ್ಲಾಸ್ ಇನಲ್ಲಿ ಬರುತ್ತೆ. ಈ ರೀತಿ ನಮಗೆ ಗೊತ್ತಿರಬೇಕು ಇವೆಲ್ಲವೂ ಕೂಡ. ಸೊ ಕ್ಲಾಸ್ ಬಿ ಅಂದರೆ 130 ಡಿಗ್ರಿ ಬರ್ತದೆ. ಕ್ಲಾಸ್ ಹೆಚ್ ಅಂತ ಹೇಳಿದ್ರೆ 180 ಡಿಗ್ರಿ ಸೆಲ್ಸಿಯಸ್ ಅಂತ ಬರ್ತದೆ. ಹೀಗೆ ನಾವು ಡಿಫ್ರೆಂಟ್ ಇನ್ಸುಲೇಟಿಂಗ್ ಕ್ಲಾಸಸ್ಗಳಿಗೆ ಡಿಫ್ರೆಂಟ್ ಮ್ಯಾಕ್ಸಿಮಮ್ ಸೇಫ್ ಟೆಂಪ್ರೇಚರ್ ಇರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಆನ್ಸರ್ ಈಸ್ ಡಿ 155 ಡಿಗ್ರಿ ಸೆಲ್ಸಿಯಸ್. ಬನ್ನಿ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ವಿಚ್ ಟೈಪ್ ಆಫ್ ಡಿ ಸಿ ಮೋಟರ್ ಈಸ್ ಯೂಸ್ಡ್ ಫಾರ್ ಕಾನ್ಸ್ಟಂಟ್ ಸ್ಪೀಡ್ ಡ್ರೈವ್ಸ್ ಅಂತ ಹೇಳಿದೆ. ಸೊ ಕಾನ್ಸ್ಟಂಟ್ ಸ್ಪೀಡ್ ಡ್ರೈವ್ಸ್ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಿಗೆ ಬಂದುಬಿಡಬೇಕು. ಓಕೆ, ಐ ಥಿಂಕ್ ನೀವು ಗೆಸ್ ಮಾಡಿರ್ತೀರ ಸರಿಯಾದ ಆನ್ಸರನ್ನು. ನೋಡೋಣ. ಡಿ ಸಿ ಸೀರೀಸ್ ಮೋಟಾರ್, ಡಿ ಸಿ ಶಂಟ್ ಮೋಟಾರ್, ಡಿಫ್ರೆನ್ಷಿಯಲ್ ಲಾಂಗ್ ಶಂಟ್ ಕಾಂಪೌಂಡ್ ಮೋಟಾರ್, ಡಿಫ್ರೆನ್ಷಿಯಲ್ ಶಾರ್ಟ್ ಶಂಟ್ ಕಾಂಪೌಂಡ್ ಮೋಟಾರ್ ಅಂತ 4 ಆಪ್ಷನ್ಸ್ ಇದೆ. ನಮಗೆ ಇಲ್ಲಿ ಕಾನ್ಸ್ಟಂಟ್ ಸ್ಪೀಡ್ ಮೋಟಾರ್ ಅಂದ ತಕ್ಷಣ ನೋ ಡೌಟ್ ಎಟ್ ಆಲ್ ಡಿ ಸಿ ಶಂಟ್ ಮೋಟಾರ್ ಇಸ್ ದ ಕಾನ್ಸ್ಟಂಟ್ ಸ್ಪೀಡ್ ಮೋಟಾರ್ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ಸೊ ನಮಗೆ ಸಾಮಾನ್ಯವಾಗಿ ಡಿ ಸಿ ಶಂಟ್ ಮೋಟರ್ ನೋ ಲೋಡ್ ಟು ಫುಲ್ ಲೋಡಲ್ಲಿ ಅಂಥ ವ್ಯತ್ಯಾಸ ಏನಿರೋದಿಲ್ಲ. ಹಾಗಾಗಿ ನಾವು ಇದನ್ನು ಕಾನ್ಸ್ಟಂಟ್ ಸ್ಪೀಡ್ ಮೋಟಾರ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಆನ್ಸರ್ ಇಸ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ವಿಚ್ ಟೈಪ್ ಆಫ್ ಡಿ ಸಿ ಮೋಟಾರ್ ಈಸ್ ಯೂಸ್ಡ್ ಇನ್ ಎಲಿವೇಟರ್ಸ್ ಅಂತ. ಎಲಿವೇಟರ್ಸ್ಗಳು ಅಂದ ತಕ್ಷಣ ನಮಗೆ ಅಲ್ಲಿ ಏನಿರ್ತದೆ, ವೇರಿಯಬಲ್ ಲೋಡ್ಗಳು ಇದ್ದೇ ಇರ್ತವೆ. ಲೋಡ್ ಕಾನ್ಸ್ಟಂಟ್ ಲೋಡ್ ಇರೋದಿಲ್ಲ. ಯಾವ ಟೈಮಲ್ಲಿ ಏನು ಲೋಡ್ ಹಾಕ್ತೀವಿ ಒಂದೇ ಸರಿ ಇದ್ದಕ್ಕಿದ್ದಂಗೆ ಹೆವಿ ಲೋಡ್ ಹಾಕೋಂಥದ್ದು ಇರ್ತದೆ. ಸೊ ಈ ವೇರಿಯೇಷನ್ ಆಫ್ ಲೋಡ್ ಇರ್ತದೆ ಅನ್ನೋದು ನಮಗೆ ಎಲಿವೇಟರ್ಸ್ನಲ್ಲಿ ಗೊತ್ತಾಗುತ್ತೆ. ಸೊ ಹಂಗೆ ಅಂಥ ಒಂದು ಅಪ್ಲಿಕೇಶನ್ಗೆ ಯಾವ ಮೋಟಾರ್, ಡಿ ಸಿ ಸೀರೀಸ್ ಮೋಟಾರಾ, ಡಿ ಸಿ ಶಂಟ್ ಮೋಟಾರಾ, ಅಥವಾ ಡಿ ಸಿ ಡಿಫ್ರೆನ್ಷಿಯಲ್ ಕಾಂಪೌಂಡ್ ಮೋಟಾರ್, ಅಥವಾ ಡಿ ಸಿ ಕ್ಯುಮ್ಯುಲೇಟಿವ್ ಕಾಂಪೌಂಡ್ ಮೋಟಾರ್ ಅಂತ ಇಲ್ಲಿ 4 ಆಪ್ಷನ್ಸ್ಗಳಿದ್ದಾವೆ. ಸೊ ನಮಗಿಲ್ಲಿ ಎಲಿವೇಟರ್ ಅಂದ ತಕ್ಷಣ ಏನಂತ ಹೇಳಿದ್ರೆ ಇಲ್ಲಿ ವೇರಿಯೇಷನ್ ಲೋಡ್ ಇದ್ದೇ ಇರ್ತದೆ. ಸ್ಪೀಡ್ ಏನಾಗಿದೆ ಇಲ್ಲಿ ಹೆವಿ ಲೋಡ್ಸ್ ಇರ್ತದೆ. ಸಾಮಾನ್ಯವಾಗಿ ಹೆವಿ ಲೋಡ್ಗಳಿರ್ತವೆ, ವೇರಿಯೇಷನ್ ಇರ್ತದೆ. ಇದಕ್ಕಿದ್ದಂಗೆ ಹೆವಿ ಲೋಡ್ ಬೀಳುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಇಂಥ ಹೆವಿ ಲೋಡ್ ವೇರಿಯೇಷನ್ನ ಸಂದರ್ಭ ಅಂತ ಹೇಳಿದ್ರೆ ಎಲಿವೇಟರ್ಸಲ್ಲಿ ನಮಗೆ ಡಿ ಸಿ ಕ್ಯುಮ್ಯುಲೇಟಿವ್ ಕಾಂಪೌಂಡ್ ಮೋಟಾರ್ ಏನಿದೆ, ದಿಸ್ ಈಸ್ ದ ಫೈನ್ ಅಂತ ಹೇಳ್ತೀವಿ. ಯಾಕಂದರೆ ಇಲ್ಲಿ ಕ್ಯುಮ್ಯುಲೇಟಿವ್ ಕಾಂಪೌಂಡ್ ಮೋಟರ್ಸ್ನಲ್ಲಿ ಏನಾಗುತ್ತೆ, ನಮಗೆ ಆ ಥರದ್ದು ಏನು ಇದ್ದಕ್ಕಿದ್ದಂಗೆ ಹೆಚ್ಚುವರಿ ಓವರ್ಲೋಡಿಂಗ್ ಅಂತ ಓವರ್ಲೋಡನ್ನು ಪ್ರಶ್ನೆನೇ ಇಲ್ಲ. ಆಟೋಮೆಟಿಕಲಿ ಈ ಕ್ಯುಮ್ಯುಲೇಟಿವ್ ಕಾಂಪೌಂಡ್ ಮೋಟ್ರ್ ಲೋಡನ್ನು ಬ್ಯಾಲೆನ್ಸ್ ಮಾಡಿಬಿಡ್ತದೆ. ಅಂದರೆ ಸೊ ಅಲ್ಲಿ ಓವರ್ಲೋಡಿಂಗ್ ಅನ್ನೋ ವಿಷಯನೇ ಬರೋದಿಲ್ಲ ಅಂತ ಅರ್ಥ. ಸೊ ಆನ್ಸರ್ ಇಸ್ ಡಿ ಇಸ್ ದ ರೈಟ್ ಆನ್ಸರ್. ಬನ್ನಿ ನೆಕ್ಸ್ಟ್ ಕ್ವೆಶನ್ ನೋಡೋಣ. ವಿಚ್ ಮೆಥಡ್ ಆಫ್ ಸ್ಪೀಡ್ ಕಂಟ್ರೋಲ್ ಗಿವ್ಸ್ ಬಿಲೋ ದ ರೇಟೆಡ್ ಸ್ಪೀಡ್ ಇನ್ ಡಿ ಸಿ ಸೀರೀಸ್ ಮೋಟಾರ್? ವಿಚ್ ಮೆಥಡ್ ಆಫ್ ಸ್ಪೀಡ್ ಕಂಟ್ರೋಲ್ ಗಿವ್ಸ್ ಬಿಲೋ ದ ರೇಟೆಡ್ ಸ್ಪೀಡ್ ಇನ್ ಡಿ ಸಿ ಸೀರೀಸ್? ಬಿಲೋ ರೇಟೆಡ್ ಸ್ಪೀಡ್ ಅಂದ ತಕ್ಷಣ ನಮಗೆ ಗೊತ್ತಾಗಬೇಕು. ನನಗೆ ಎಲ್ಲದಕ್ಕಿಂತ ಮೊದಲೇನು ಗೊತ್ತಿರಬೇಕು ಅಂದರೆ ಎನ್ ಫಾರ್ಮುಲಾ ಗೊತ್ತಾಗಬೇಕು. ಎನ್ ಈಸ್ ಈಕ್ವಲ್ ಟು ಇ ಬಿ ಬೈ ಫ್ಲಕ್ಸ್ ಅಂತೇಳಿ. ಸೊ ಇದು ಗೊತ್ತಾಯ್ತು ಅಂತೇಳಿ ಇ ಬಿ ಯಾವಾಗ, ಫ್ಲಕ್ಸ್ ಯಾವಾಗ ಕಂಟ್ರೋಲ್ ಆಗುತ್ತೆ ಅನ್ನೋದು ಗೊತ್ತಿರಬೇಕಾಗುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ನಾವು ಇಲ್ಲಿ ಕೂಡ
ಡಿ ಸಿ ಸೀರೀಸ್ ಮೋಟ್ರ್ನಲ್ಲಿ ನಾವು ಬೇರೆ ಬೇರೆ ಡಿಫ್ರೆಂಟ್ ಮೆಥಡ್ಸಲ್ಲಿ ನಾವು ಸ್ಪೀಡನ್ನು ವೇರಿಯೇಷನ್ ಮಾಡ್ತೀವಿ. ಸೊ ಅದರಲ್ಲಿ ಇಲ್ಲಿ ಫೀಲ್ಡ್ ಡೈವರ್ಟರ್ ಮೆಥಡ್ ಇದೆ, ಟ್ಯಾಪ್ಡ್ ಫೀಲ್ಡ್ ಮೆಥಡ್ ಇದೆ, ಆಮೇಲೆ ವೋಲ್ಟೇಜ್ ಕಂಟ್ರೋಲ್ ಮೆಥಡ್ ಇದೆ, ಆರ್ಮೇಚರ್ ಡೈವರ್ಟರ್ ಮೆಥಡ್ ಇದೆ. ಈ ರೀತಿ ಎಲ್ಲ ಮೆಥಡ್ನಲ್ಲೂ ಕೂಡ ನಾವು ಈ ಡಿ ಸಿ ಸೀರೀಸ್ ಮೋಟರ್ನ ಸ್ಪೀಡನ್ನು ವೇರಿಯೇಷನ್ ಮಾಡ್ಬೋದಾಗಿದೆ. ಬಟ್ ಇಲ್ಲಿ ನನಗೆ ಬಿಲೋ ದ ನಾರ್ಮಲ್ ಸ್ಪೀಡ್ ಅಂತ ಹೇಳಿದ್ರೆ ನಮಗೆ ಆರ್ಮೇಚರ್ ಡೈವರ್ಟರ್ ಮೆಥಡ್ ಅಂತ ಹೇಳ್ಬೋದು. ಆರ್ಮೇಚರ್ ಡೈವರ್ಟರ್ ಮೆಥಡ್ ಅಂತ ಹೇಳಿದ್ರೆ ಆರ್ಮೇಚರ್ ಡೈವರ್ಟರ್ ಮೆಥಡ್ ಅಂತ ಹೇಳಿದ್ರೆ ನೋಡಿ, ಸಾಮಾನ್ಯವಾಗಿ ಇಲ್ಲೊಂದು ಆರ್ಮೇಚರ್ ಇದೆಯಪ್ಪ ನನಗೆ ಡಿ ಸಿ ಸೀರೀಸ್ ಮೋಟಾರ್ನಲ್ಲಿ. ಸೊ ಇಲ್ಲಿ ಒಂದು ಡೈವರ್ಟರ್ನ ಹಾಕ್ತಾರೆ. ಈ ಡೈವರ್ಟರ್ ಏನಿದೆಯಲ್ಲ, ಸೊ ಇದು ಇಂಪಾರ್ಟೆಂಟ್. ಈ ಡೈವರ್ಟರ್ನ ಸಹ ಇಲ್ಲಿ ಸೀರೀಸ್ ಫೀಲ್ಡ್ ಬರ್ತದೆ. ಸೊ ದಿಸ್ ಈಸ್ ದ ಸರ್ಕ್ಯೂಟ್. ಈ ಒಂದು ಏನು ಪ್ಯಾರಲಲ್ಗಾಗಿ ಆರ್ಮೇಚರಿಗೆ ಕನೆಕ್ಟ್ ಮಾಡಿದೆ, ಇದನ್ನು ನಾವು ಡೈವರ್ಟರ್ ರೆಜಿಸ್ಟರ್ ಅಂತ ಹೇಳ್ತೀವಿ. ಸೊ ಈ ಡೈವರ್ಟರ್ನ ಸಹಾಯದಿಂದ ನಾವೇನು ಮಾಡಬೇಕಾಗತ್ತೆ, ಈ ಆರ್ಮೇಚರ್ನಲ್ಲಿ ಕರೆಂಟನ್ನು ವೇರಿಯೇಷನ್ ಮಾಡ್ತೀವಿ. ಕರೆಂಟನ್ನು ವೇರಿಯೇಷನ್ ಮಾಡೋದ್ರ ಮುಖಾಂತರ ಈ ನೋಡಿ, ಇದು ವೇರಿಯಬಲ್ ರಿಯೋಸ್ಟಾಟ್ ಇದ್ದಂಗೆ ಇಲ್ಲಿ ವೇರಿಯೇಷನ್ ಮಾಡ್ತಾಯಿದ್ರೆ ಕರೆಂಟ್ ಇಲ್ಲಿ ವೇರಿಯೇಷನ್ ಆಗ್ತಾ ಇರ್ತದೆ. ಸೊ ವೇರಿಯೇಷನ್ ಆಫ್ ಕರೆಂಟ್ನಿಂದ ನನಗೆ ಇಲ್ಲಿ ಏನಾಗುತ್ತೆ, ಇ ಬಿ ಚೇಂಜ್ ಆಗುತ್ತೆ. ಸೊ ಇ ಬಿ ಚೇಂಜ್ ಆಗೋದ್ರಿಂದ ನನಗೆ ಇಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಸ್ಪೀಡನ್ನು ವೇರಿಯೇಷನ್ ತೊಗೋಬೋದು. ಸೊ ಅಲ್ಲಿ ಆರ್ಮೇಚರ್ ಡೈವರ್ಟರ್ ಮೆಥಡ್ನಲ್ಲಿ ನನಗೆ ಬಿಲೋ ದ ನಾರ್ಮಲ್ ಸ್ಪೀಡ್ ಬರ್ತದೆ. ದಿಸ್ ಈಸ್ ಇನ್ ಡಿ ಸಿ ಸೀರೀಸ್ ಮೋಟಾರ್ ಅಂತ ಹೇಳ್ಬೋದು. ಆನ್ಸರ್ ಡಿ ಇಸ್ ದ ರೈಟ್ ಆನ್ಸರ್. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ದ ಎಫೆಕ್ಟ್ ಇಫ್ ಎ 4-point ಸ್ಟಾರ್ಟರ್ ರೆಸಿಸ್ಟೆನ್ಸ್ ಈಸ್ ಕಟ್ ಆಫ್ ಡ್ಯೂರಿಂಗ್ ರನ್ನಿಂಗ್? ನೋಡಿ, ಈಗೇನು ನಾನೊಂದು ಇದನ್ನು ತೋರಿಸಿದೆ, ಕಟ್ ಆಫ್ ರೆಸಿಸ್ಟೆನ್ಸ್ ಅಂತೇಳಿ. ಇದೇ ಸ್ಟಾರ್ಟಿಂಗ್ ರೆಸಿಸ್ಟೆನ್ಸ್ ಬರ್ತಲ್ಲ ಇದು. ಸೊ ಸ್ಟಾರ್ಟ್ರಲ್ಲಿ ಈ ಥರದ್ದು ಬಂದೇ ಬರುತ್ತೆ, ನೀವು ನೋಡಿದರೆ ಇಲ್ಲಿ ಹ್ಯಾಂಡಲ್ ಬರ್ತದೆ. ಸೊ ಇಲ್ಲೊಂದು ಎನ್ ವಿ ಸಿ ಕಾಯಲ್ಲಿ ನೋಡಿ ಗೊತ್ತಿರ್ತದೆ. ಸೊ ಇವೆಲ್ಲ ನಮ್ಮ ಕನೆಕ್ಷನ್ಗಳು ಗೊತ್ತಿರಬೇಕು. ಸೊ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ 4-point ಸ್ಟಾರ್ಟರ್ ಅಂತ ಇದೆ. ಇಲ್ಲಿ 4-point ಸ್ಟಾರ್ಟರ್ನಲ್ಲಿ ನನಗೆ ಏನು ಎಫೆಕ್ಟ್ ಆಗುತ್ತೆ ಈ ರೀತಿಯಾಗಿ ರೆಸಿಸ್ಟೆನ್ಸ್ ಕಟ್ ಆಫ್ ಆದರೆ ಅಂತ 4 ಆಪ್ಷನ್ ಇದೆ. ಮೋಟಾರ್ ಸ್ಟಾಪ್ಡ್ ಅಂತ ಇದೆ, ರನ್ಸ್ ಎಟ್ ಸ್ಲೋ ಸ್ಪೀಡ್ ಅಂತ ಇದೆ, ರನ್ಸ್ ಎಟ್ ವೆರಿ ಹೈ ಸ್ಪೀಡ್, ರನ್ಸ್ ಎಟ್ ರಿವರ್ಸ್ ಡೈರೆಕ್ಷನ್ ಅಂತಿದೆ. ಸೊ ನನಗೆ ಇಲ್ಲಿ ರೆಸಿಸ್ಟೆನ್ಸ್ ಕಟ್ ಆಫ್ ಆಗುತ್ತೆ ಡ್ಯೂರಿಂಗ್ ದ ರನ್ನಿಂಗ್ ಅಂತ ಹೇಳಿದ್ರೆ ಅದರ ಅರ್ಥ ರನ್ಸ್ ಎಟ್ ಸ್ಲೋ ಸ್ಪೀಡ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನನಗೆ ಅಲ್ಲಿ ಪೂರ್ತಿ ಪ್ರಮಾಣದ ವೋಲ್ಟೇಜ್ ಇನ್ನೂ ನನಗೆ ಹೋಗ್ತಿರೋದಿಲ್ಲ, ಅಲ್ಲಿನೂ ರೆಸಿಸ್ಟೆನ್ಸಲ್ಲಿ ಡ್ರಾಪ್ಔಟ್ ಆಗಿರ್ತದೆ. ಹಾಗಾಗಿ ಅಲ್ಲಿ ಏನಾಗುತ್ತೆ, ರನ್ ಅಟ್ ಸ್ಲೋ ಸ್ಪೀಡ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಅಂದರೆ ಇನ್ನೂ ಮ್ಯಾಕ್ಸಿಮಮ್ ವೋಲ್ಟೇಜು ನಮ್ಮ ಸ್ಟಾರ್ಟಿಂಗ್ ರೆಸಿಸ್ಟೆನ್ಸಲ್ಲಿ ಏನು ನಾವು ಕಟ್ ಆಫ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ ಅಲ್ಲಿ ಡ್ರಾಪಲ್ಲಿ ಇರ್ತದೆ ಅಂತ ಹೇಳ್ಬೋದು. ಹಾಗಾಗಿ ಸ್ಲೋ ಸ್ಪೀಡ್ ಇರುತ್ತೆ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ವೈ ಕಾರ್ಬನ್ ಕಾಂಪೋಸಿಷನ್ ಬ್ರಷ್ ರಿಕ್ವೈರ್ಸ್ ಇನ್ ದ ಆರ್ಮೇಚರ್ ಸರ್ಕ್ಯೂಟ್ ಟು ಆಪ್ರೇಟ್ ದ ಡಿ ಸಿ ಮೋಟಾರ್ಸ್? ಸೊ ಸಾಮಾನ್ಯವಾಗಿ ಡಿ ಸಿ ಮೋಟಾರ್ ಅಂದ ತಕ್ಷಣ ನಮಗೆ ಅಲ್ಲಿ ಕಾರ್ಬನ್ ಬ್ರಷ್ ಇರುತ್ತೆ ಅನ್ನೋದು ಗೊತ್ತಿರಬೇಕು. ಕಾರ್ಬನ್ ಬ್ರಷ್ಗಳಿದೆ. ಸೊ ಅಲ್ಲಿ ಇಲ್ಲಿ ಮೇನ್ಲಿ ಕಾರ್ಬನ್ ಕಾಂಪೋಸಿಷನ್ ಬ್ರಷ್ ರಿಕ್ವೈರ್ಸ್ ಅಂತ ಹೇಳ್ತೀವಿ. ಯಾಕಾಗಿ ನಮಗೆ ಕಾರ್ಬನ್ ಕಾಂಪೋಸಿಷನ್ ಬ್ರಷ್ ರಿಕ್ವೈರ್ಡ್ ಇದೆ ಎಲ್ಲಿ? ಇನ್ ದ ಆರ್ಮೇಚರ್ ಸರ್ಕ್ಯೂಟ್ ಟು ಆಪ್ರೇಟ್ ದ ಡಿ ಸಿ ಮೋಟಾರ್ ಅಂತ. ಸೊ ಮೇಜರ್ಲಿ ಇಲ್ಲಿ 4 ಆಪ್ಷನ್ಸ್ಗಳಿದೆ. ಇನ್ಕ್ರೀಸ್ ದ ಸ್ಟಾರ್ಟಿಂಗ್ ಟಾರ್ಕ್, ಪ್ರೊಟೆಕ್ಟ್ಸ್ ಫ್ರಮ್ ಆರ್ಮೇಚರ್ ರಿಯಾಕ್ಷನ್, ಪ್ರೊಟೆಕ್ಟ್ಸ್ ಆರ್ಮೇಚರ್ ಫ್ರಮ್ ಓವರ್ಲೋಡಿಂಗ್, ರೆಡ್ಯೂಸಸ್ ದ ಸ್ಪಾರ್ಕ್ ಇನ್ ದ ಕಮ್ಯುಟೇಟರ್ ಸೆಗ್ಮೆಂಟ್ ಅಂತ ಇದೆ. ಸೊ ನನಗೆ ಕಾರ್ಬನ್ ಬ್ರಷ್ ಅನ್ನೋ ವಿಚಾರ ಬಂದಾಗ, ಅದರಲ್ಲೂ ಕಾರ್ಬನ್ ಕಾಂಪೋಸಿಷನ್ ಬ್ರಷ್ ಅಂತ ಹೇಳಿದಾಗ ನನಗೆ ಇದು ಆನ್ಸರ್ ಈಸ್ ಡಿ, ರೆಡ್ಯೂಸಸ್ ದ ಸ್ಪಾರ್ಕ್ ಇನ್ ದ ಕಮ್ಯುಟೇಟರ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇದನ್ನು ಹಾಕೋದ್ರಿಂದನೇ ಈ ಕಾರ್ಬನ್ ಕಾಂಪೋಸಿಷನ್ ಬ್ರಷನ್ನು ಬಳಸೋದ್ರಿಂದ ನಮಗಲ್ಲಿ ಏನಾಗುತ್ತೆ ಅಂದರೆ ಏನು ಕಮ್ಯುಟೇಟರ್ನಲ್ಲಿ ಹೆವಿ ಸ್ಪಾರ್ಕ್ ಬರ್ತಿರ್ತದೆ ಅದನ್ನು ಕಡಿಮೆ ಮಾಡಬಹುದು ಅನ್ನೋ ಉದ್ದೇಶಕ್ಕಾಗಿ ನಾವಿಲ್ಲಿ ಡಿ ಸಿ ಮೋಟರ್ಗಳಲ್ಲಿ ಏನು ಮಾಡ್ತೀವಿ, ಕಾರ್ಬನ್ ಕಾಂಪೋಸಿಷನ್ ಬ್ರಷಸ್ಗಳನ್ನು ಬಳಸ್ತೀವಿ. ಸೊ ದ ಆನ್ಸರ್ ಈಸ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ವೈ ಸೀರೀಸ್ ಮೋಟಾರ್ ಪ್ರೊಡ್ಯೂಸ್ ಹೈ ಟಾರ್ಕ್ ಆ್ಯಂಡ್ ಸ್ಪೀಡ್ ಇನಿಷಿಯಲಿ ವಿತೌಟ್ ಲೋಡ್? ನಮ್ಗೆ ಗೊತ್ತಿದೆ ಸೀರೀಸ್ ಮೋಟಾರ್ ಅಂದ ತಕ್ಷಣ ವಿತೌಟ್ ಲೋಡ್ ಅದನ್ನು ಆನ್ ಮಾಡಬಾರ್ದು. ಯಾವಾಗಲೂ ಡಿ ಸಿ ಸೀರೀಸ್ ಮೋಟಾರ್ನ ವಿತ್ ಲೋಡಲ್ಲೇ ಆನ್ ಮಾಡಬೇಕು, ವಿತೌಟ್ ಲೋಡಲ್ಲಿ ಆನ್ ಮಾಡಬಾರ್ದು ಅಂತ ನಮ್ಗೆ ಗೊತ್ತಿದೆ. ಸೊ ಏನು ಕಾರಣದಿಂದ ನಮಗಿಲ್ಲಿ ಈ ಸೀರೀಸ್ ಮೋಟಾರ್ನಲ್ಲಿ ಏನು ವಿತೌಟ್ ಲೋಡಲ್ಲಿ ಹೈ ಟಾರ್ಕ್ ಆ್ಯಂಡ್ ಹೈ ಸ್ಪೀಡ್ ಇರ್ತದೆ ಇನಿಷಿಯಲಿ ಅಂತೇಳಿ ಕ್ವಶನ್ ಇದೆ. ಸೊ ಇಲ್ಲಿ 4 ಆಪ್ಷನ್ಸ್ ಇದೆ ನನಗೆ. ಅಬ್ಸೆನ್ಸ್ ಆಫ್ ಬ್ಯಾಕ್ ಇ ಎಮ್ ಎಫ್, ಲೋಡ್ ಕರೆಂಟ್ flows through field winding, armature current and field current are same, and series field winding wound with thick wire ಅಂತ ಇದೆ.
4 ಆಪ್ಷನ್ಸ್. ಇಲ್ಲಿ ಮೇನ್ ಏನಪ್ಪ ಅಂದರೆ ಈ ಸೀರೀಸ್ ಮೋಟರ್ನಲ್ಲಿ ಇನಿಷಿಯಲಿ ವಿತೌಟ್ ಲೋಡಲ್ಲಿ ಹೈ ಟಾರ್ಕ್ ಹೈ ಸ್ಪೀಡ್ ಆಗೋದಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ ಅಬ್ಸೆನ್ಸ್ ಆಫ್ ಬ್ಯಾಕ್ ಇ ಎಮ್ ಎಫ್ ಅಂತ ಹೇಳ್ಬೋದು. ಸೊ ಅಲ್ಲಿ ಲೋಡ್ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಆರ್ಮೇಚರ್ ಕರೆಂಟು ಇಲ್ಲ. ಅಲ್ಲಿ ಆರ್ಮೇಚರ್ ಕರೆಂಟ್ ಇಲ್ಲ ಅಂದಾಗ ಅಲ್ಲಿ ಏನಾಗುತ್ತೆ, ಬ್ಯಾಕ್ ಇ ಎಮ್ ಎಫ್ ಪ್ರೊಡ್ಯೂಸ್ ಆಗಿರೋದಿಲ್ಲ. ಸೊ ಈ ಬ್ಯಾಕ್ ಇ ಎಮ್ ಎಫ್ ಪ್ರೊಡ್ಯೂಸ್ ಇಲ್ಲ ಅಂತ ಹೇಳಿದಾಗ ಅವಾಗ ಏನಾಗುತ್ತೆ ನಮಗೆ ಇಲ್ಲಿ ಇವನ್ ಹೈ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ನಮಗೆ ಇದು ಸ್ಪೀಡು ಮತ್ತು ಟಾರ್ಕ್ ಹೆವಿ ಇರುತ್ತೆ ಅಂತೇಳಿ ಹೇಳ್ತೀವಿ. ಸೊ ಆನ್ಸರ್ ಈಸ್ ಎ ಇಸ್ ದ ರೈಟ್ ಆನ್ಸರ್, ಅಬ್ಸೆನ್ಸ್ ಆಫ್ ಬ್ಯಾಕ್ ಇ ಎಮ್ ಎಫ್ ಅಂತ ಹೇಳ್ಬೋದು. ಸೊ 581 ಮುಂದಿನ ಕ್ವಶನ್ಗೋಣ. ವೈ ದ ಸೀರೀಸ್ ಫೀಲ್ಡ್ ಈಸ್ ಶಾರ್ಟ್ ಸರ್ಕ್ಯೂಟೆಡ್ ಅಟ್ ದ ಟೈಮ್ ಆಫ್ ಸ್ಟಾರ್ಟಿಂಗ್ ಇನ್ ಡಿಫ್ರೆನ್ಷಿಯಲ್ ಕಾಂಪೌಂಡ್ ಮೋಟಾರ್. ಏನು ನಮ್ಮ ಡಿಫ್ರೆನ್ಷಿಯಲ್ ಕಾಂಪೌಂಡ್ ಮೋಟಾರ್ ಇದೆ ಅದರಲ್ಲಿ ನನಗೆ ಸ್ಟಾರ್ಟಿಂಗಲ್ಲಿ ನನ್ನ ಈ ಸೀರೀಸ್ ಫೀಲ್ಡ್ ವೈಂಡಿಂಗ್ ಅಂತಲೇ ಈ ಸೀರೀಸ್ ಫೀಲ್ಡ್ ಇಟ್ ಈಸ್ ನಥಿಂಗ್ ಬಟ್ ಶಾರ್ಟ್ ಸರ್ಕ್ಯೂಟೆಡ್ ಅಂತ ಹೇಳ್ತೀವಿ. ಯಾಕಾಗಿ ಅಂತ ಹೇಳಿ ಕ್ವಶನ್. ಇಲ್ಲಿ 4 ಆಪ್ಷನ್. ಟು ರೆಡ್ಯೂಸ್ ದ ಸ್ಟಾರ್ಟಿಂಗ್ ಕರೆಂಟ್, ಟು ಇನ್ಕ್ರೀಸ್ ದ ಸ್ಪೀಡ್ ಆಫ್ ದಿ ಮೋಟರ್, ಟು ಡಿಕ್ರೀಸ್ ದ ಸ್ಪೀಡ್ ಆಫ್ ದ ಮೋಟರ್, ಟು ಮೇಂಟೈನ್ ಪ್ರಾಪರ್ ಡೈರೆಕ್ಷನ್ ಆಫ್ ರೊಟೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ 4 ಆಪ್ಷನ್ಸಲ್ಲಿ ದ ಆನ್ಸರ್ ಈಸ್ ಡಿ ಅಂತ ಹೇಳ್ತೀವಿ, ಟು ಮೇಂಟೈನ್ ಪ್ರಾಪರ್ ಡೈರೆಕ್ಷನ್ ಆಫ್ ರೊಟೇಷನ್. ನೋಡಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸೀರೀಸು ಮತ್ತು ಶಂಟ್ 2 ವೈಂಡಿಂಗ್ ಇರ್ತವೆ. ಇಲ್ಲಿ ಮೇನ್ಲಿ ಇದರ ಕರೆಂಟ್ ಡೈರೆಕ್ಷನ್ ಮೇಲೆ ನಮಗೆ ಏನು ಟಾರ್ಕ್ ಡೆವಲಪ್ಮೆಂಟ್ ಆಗೋದಿರ್ತದೆ, ಅದ್ರ ಬೇಸ್ ಮೇಲೆ ನಮಗೆ ಈ ಡೈರೆಕ್ಷನ್ ಆಫ್ ರೊಟೇಷನ್ ಕೂಡ ಇದೆ. ಸೊ ಈ ಡೈರೆಕ್ಷನ್ ಆಫ್ ಟಾರ್ಕ್ ಯಾವ ದಿಕ್ಕಿನಲ್ಲಿ ಪ್ರೊಡ್ಯೂಸ್ ಆಗ್ತದೆ ಅನ್ನೋದ್ರ ಮೇಲೆ ನಮ್ಮ ಡೈರೆಕ್ಷನ್ ಆಫ್ ರೊಟೇಷನ್ ಇರುತ್ತಲ್ವ. ಸೊ ಹಾಗಾಗಿ ಇಲ್ಲಿ ಇಂಥ ಸ್ಟಾರ್ಟಿಂಗ್ ಮೂಮೆಂಟಲ್ಲಿ ಶಂಟ್ ಫೀಲ್ಡ್ ಸೀರೀಸ್ ಫೀಲ್ಡ್ ಏನಾಗಿರುತ್ತೆ, ಇಟ್ ಈಸ್ ನಥಿಂಗ್ ಬಟ್ ಶಾರ್ಟ್ ಸರ್ಕ್ಯೂಟೆಡ್ ಅಂತ. ಸೊ ಇಟ್ ಈಸ್ ಓನ್ಲಿ ಫಾರ್ ಟು ಮೇಂಟೈನ್ ಪ್ರಾಪರ್ ಡೈರೆಕ್ಷನ್ ಆಫ್ ರೊಟೇಷನ್ ಅಂತ ಹೇಳ್ಬೋದು. ದ ಆನ್ಸರ್ ಈಸ್ ಡಿ ಇಸ್ ದ ರೈಟ್ ಆನ್ಸರ್. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಚ್ ಈಸ್ ದ ಮೋಸ್ಟ್ ಎಫೆಕ್ಟಿವ್ ಮೆಥಡ್ ಆಫ್ ಬ್ಯಾಲೆನ್ಸಿಂಗ್ ಆರ್ಮೇಚರ್? ಸೊ ಆರ್ಮೇಚರ್ ವೈಂಡಿಂಗ್ ಮಾಡ್ತೀವಲ್ಲ, ರಿವೈಂಡಿಂಗ್ ಮಾಡ್ತೀವಿ, ಅದಾದಮೇಲೆ ನಾವು ಆರ್ಮೇಚರ್ ಬ್ಯಾಲೆನ್ಸಿಂಗ್ ಮಾಡಬೇಕಾಗತ್ತೆ. ಬ್ಯಾಲೆನ್ಸಿಂಗ್ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ಸಾಮಾನ್ಯವಾಗಿ ಆರ್ಮೇಚರ್ಗಳಲ್ಲಿ ಈ ಅನ್ಈಕ್ವಲ್ ಟರ್ನ್ಸಿನ ಕಾರಣ ಇರ್ಬೋದು. ಅನ್ಈಕ್ವಲ್ ಟರ್ನ್ಸ್ ಇನ್ ಕಾಯಿಲ್ಸ್ ಅಂತ ಹೇಳ್ತೀವಿ, ಅಥವಾ ಅನ್ಈಕ್ವಲ್ ಕೋರ್ ಅಸೆಂಬ್ಲಿ ಅಂತ ಹೇಳ್ತೀವಿ, ಅಥವಾ ಅನ್ಈಕ್ವಲ್ ವೇಟ್ ಆಫ್ ದ ವೆಡ್ಜಸ್. ಏನು ನಾವು ವೈಂಡಿಂಗ್ ಮಾಡಿದಾಗ ಆ ವೈಂಡಿಂಗನ್ನು ಹಿಡಿದಿಡೋದಕ್ಕೆ ವೆಡ್ಜಸ್ಗಂತ ಬಂಬು ವೆಡ್ಜಸ್ ಅಥವಾ ಫೈಬರ್ ವೆಡ್ಜಸ್ಗಳನ್ನು ಹಾಕಿರ್ತೀವಿ. ಅದರ ವೇಟನ್ನು ವೇರಿಯೇಷನ್ ಆಗೋದ್ರಿಂದ, ಮತ್ತು ಅನ್ಈಕ್ವಲ್ ಸ್ಲಾಟ್ ಲೈನರ್ ಇನ್ಸುಲೇಷನ್ಸ್ ಅಂತ ಹೇಳ್ತೀವಿ, ಇದೆಲ್ಲ ಕಾರಣದಿಂದ ಅಲ್ಲಿ ಈ ನಮ್ಮ ಆರ್ಮೇಚರ್ ಏನಾಗುತ್ತೆ ಅನ್ಬ್ಯಾಲೆನ್ಸ್ ಆಗಿರುತ್ತೆ. ಅದನ್ನು ಬ್ಯಾಲೆನ್ಸಿಂಗ್ ಮಾಡೋದು ಇಂಪಾರ್ಟೆಂಟ್. ಇಲ್ಲ ಅಂತ ಹೇಳಿದ್ರೆ ಈ ರನ್ನಿಂಗ್ ಟೈಮಲ್ಲಿ ಏನಾಗುತ್ತೆ, ಒಬ್ಲಿಂಗ್ ಆಗುತ್ತೆ, ಹೊಯ್ದಾಡ್ತದೆ ಅಂತ ಹೇಳ್ತೀವಲ್ಲ, ಹೊಯ್ದಾಡೋದು ಅಂತ ಹಾಗಾಗುತ್ತೆ. ಸೊ ಹಾಗಾಗಬಾರ್ದು ಅನ್ನೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಆರ್ಮೇಚರ್ನ ರಿವೈಂಡಿಂಗ್ ಮಾಡಿದ ತಕ್ಷಣ ಬ್ಯಾಲೆನ್ಸಿಂಗ್ ಟೆಸ್ಟಿಂಗ್ ಮಾಡಿ, ಸೊ ಬ್ಯಾಲೆನ್ಸಿಂಗ್ ಮಾಡಾದ್ಮೇಲೆ ಅದನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ನಥಿಂಗ್ ಬಟ್ ನಿಮಗೆ ಗೊತ್ತಿರಬೇಕು, ವೆಹಿಕಲ್ಸ್ ವೀಲ್ ಬ್ಯಾಲೆನ್ಸಿಂಗ್ ಅಂತೇಳಿ ನೀವು ನೋಡಿದರೆ, ವೀಲ್ ಬ್ಯಾಲೆನ್ಸ್ ಮಾಡುವಾಗ ಅವ್ರೇನು ಮಾಡ್ತಾರೆ, ಒಂದು ಮೆಥಡಲ್ಲಿ ವೀಲ್ ಬ್ಯಾಲೆನ್ಸಿಂಗ್ ಮಾಡ್ತಾರೆ. ಎಲ್ಲೋ ಒಂದು ಕಡೆಗೆ ಅನ್ಬ್ಯಾಲೆನ್ಸಿಂಗ್ ಇರ್ತದೆ, ಸಮ್ ಅಮೌಂಟ್ ಆಫ್ ವೇಟೇಜನ್ನು ಮೆಟಾಲ್ ಪೀಸ್ಗಳನ್ನು ಅಲ್ಲಿಗೆ ಅವರು ಅಟ್ಯಾಚ್ ಮಾಡೋದ್ರ ಮುಖಾಂತರ ವೀಲ್ ಬ್ಯಾಲೆನ್ಸ್ ಮಾಡ್ತಿರ್ತಾರೆ. ಇದನ್ನು ನೀವು ವೆಹಿಕಲ್ ವೀಲ್ ಬ್ಯಾಲೆನ್ಸಿಂಗ್ ಸಿಸ್ಟಮಲ್ಲಿ ನೋಡ್ಬೋದಾಗಿದೆ. ಸೇಮ್ ಅದೇ ಥರನೇ ಇಲ್ಲಿ ಕೂಡ ನಾವೇನು ಮಾಡ್ಬೋದು ಅಂತ ಹೇಳಿದರೆ, ಆರ್ಮೇಚರ್ನು ಕೂಡ ವೀಲ್ ಬ್ಯಾಲೆನ್ಸಿಂಗ್ ಮಾಡಬೇಕಾಗತ್ತೆ. ಇಲ್ಲಿ ವಿಚ್ ಈಸ್ ದ ಮೋಸ್ಟ್ ಎಫೆಕ್ಟಿವ್ ಮೆಥಡ್ ಅನ್ನೋದು ಇಂಪಾರ್ಟೆಂಟ್. ವಿಚ್ ಈಸ್ ದ ಮೋಸ್ಟ್ ಎಫೆಕ್ಟಿವ್ ಮೆಥಡ್ ಆಫ್ ದಿ ಬ್ಯಾಲೆನ್ಸಿಂಗ್ ಆರ್ಮೇಚರ್ ಅಂತ ಹೇಳಿದ್ರೆ, ನಮಗೆಲ್ಲ ಗೊತ್ತಿದೆ ಸಾಮಾನ್ಯವಾಗಿ ಈ ಡೈನಾಮಿಕ್ ಬ್ಯಾಲೆನ್ಸಿಂಗ್ ಅಂತ ಹೇಳ್ತೀವಿ. ಈ ಡೈನಾಮಿಕ್ ಬ್ಯಾಲೆನ್ಸ್ನೊಳಗೆ 2 ಟೈಪ್ ಬ್ಯಾಲೆನ್ಸಿಂಗ್ ಬರುತ್ತೆ. ಒಂದು ಮೆಕ್ಯಾನಿಕಲ್ ಬ್ಯಾಲೆನ್ಸಿಂಗ್ ಅಂತ ಹೇಳ್ತಾರೆ, ಮತ್ತೊಂದು ಸ್ಟ್ರೋಬೋಸ್ಕೋಪಿಕ್ ಬ್ಯಾಲೆನ್ಸಿಂಗ್ ಅಂತ ಬರುತ್ತೆ. ಈ ಡೈನಾಮಿಕ್ ಬ್ಯಾಲೆನ್ಸಿಂಗನ್ನೇ ನಾವು ಇಲ್ಲಿ ಮೋಸ್ಟ್ ಎಫೆಕ್ಟಿವ್ ಮೆಥಡ್ ಆಫ್ ದಿ ಬ್ಯಾಲೆನ್ಸಿಂಗ್ ಆರ್ಮೇಚರ್ ಅಂತ ಹೇಳ್ತೀವಿ. ಇದರಲ್ಲಿ ವೆರಿ ನೀಟಾಗಿ ನಾವು ಬ್ಯಾಲೆನ್ಸಿಂಗನ್ನು ಮಾಡ್ಬೋದು ಅಂತ ಅರ್ಥ. ಸೊ ಉಳಿದಂಗೆ ಸ್ಟ್ಯಾಟಿಕ್ ಬ್ಯಾಲೆನ್ಸಿಂಗ್ ಇದೆ, ಆಮೇಲೆ ಅದು ಕೂಡ ಒಂದು ಟೈಪ್ ಆಫ್ ಬ್ಯಾಲೆನ್ಸಿಂಗ್ ಆರ್ಮೇಚರ್ ಮೆಥಡ್ ಅಂತ ಹೇಳ್ತೀವಿ. ಅಟ್ಯಾಚ್ಡ್ ವಿತ್ ದಿ ಕೌಂಟರ್ ಬ್ಯಾಲೆನ್ಸಿಂಗ್, ಹಾಗೆ ಪ್ಲಗ್ಡ್ ವಿತ್ ಲೀಡ್ ವೆಯ್ಟ್ ಬ್ಯಾಲೆನ್ಸಿಂಗ್ ಅಂತ ಬೇರೆ ಬೇರೆ ಆಪ್ಷನ್ಸ್. ಬಟ್ ಇಲ್ಲಿ ಮೋಸ್ಟ್ ಎಫೆಕ್ಟಿವ್ ಮೆಥಡ್ ಅಂತ ಹೇಳಿದ್ರೆ ನಮಗೆ ಡೈನಾಮಿಕ್ ಬ್ಯಾಲೆನ್ಸಿಂಗ್ ಅಂತ ಹೇಳ್ಬೋದು. ದ ಆನ್ಸರ್ ಇಸ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಬ್ಯಾಲೆನ್ಸಿಂಗ್ ಮೆಥಡ್ನ ನೀವು ವೆಹಿಕಲ್ ವೀಲ್ ಬ್ಯಾಲೆನ್ಸ್ ಹತ್ರ ನೋಡಿದರೆ ಗೊತ್ತಾಗುತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ವಿಚ್ ಮೆಟೀರಿಯಲ್ ಈಸ್ ಯೂಸ್ಡ್ ಫಾರ್ ಸ್ಟಾರ್ಟಿಂಗ್ ರೆಸಿಸ್ಟೆನ್ಸ್ ಆಫ್ DC ಸ್ಟಾರ್ಟರ್ಸ್? ವಿಚ್ ಮೆಟೀರಿಯಲ್ ಈಸ್ ಯೂಸ್ಡ್ ಫಾರ್ ಸ್ಟಾರ್ಟಿಂಗ್ ರೆಸಿಸ್ಟೆನ್ಸ್? ಏನು ನಮ್ಮ ಸ್ಟಾರ್ಟಿಂಗ್ ರೆಸಿಸ್ಟೆನ್ಸ್ ಅಂತ ಬರುತ್ತೆ, ಇದೇ ಸ್ಟಾರ್ಟಿಂಗ್ ರೆಸಿಸ್ಟೆನ್ಸು.
ಸೊ ಈ ಸ್ಟಾರ್ಟಿಂಗ್ ರೆಸಿಸ್ಟೆನ್ಸನ್ನು ಯಾವ ಮೆಟೀರಿಯಲ್ನಿಂದ ಮಾಡಿರ್ತಾರೆ ಅಂತೇಳ್ಬಿಟ್ಟು, ಯಾವ ವಸ್ತುವಿನ ಬಳಸಿ ಈ ಒಂದು ಸ್ಟಾರ್ಟಿಂಗ್ ರೆಸಿಸ್ಟೆನ್ಸನ್ನು ಮಾಡಲಾಗ್ತದೆ ಅಂತೇಳಿ ಕ್ವಶನ್ ಇದೆ. ಸೊ ಈ ಸ್ಟಾರ್ಟಿಂಗ್ ರೆಸಿಸ್ಟೆನ್ಸ್ನ ಇಟ್ ಈಸ್ ನಥಿಂಗ್ ಬಟ್ ರಿಯೋಸ್ಟ್ಯಾಟ್ ಅಂತಲೇ ಹೇಳ್ಬೋದು. ಇಲ್ಲಿ 4 ಆಪ್ಷನ್ಸ್ ಇದೆ, ಯೂರೇಕಾ, ನೈಕ್ರೋಮ್, ಮ್ಯಾಂಗನಿನ್, ಕಾನ್ಸ್ಟಂಟಿನ್ ಅಂತ 4 ಆಪ್ಷನ್ಸ್ ಇದೆ. ಸೊ ಈ ಒಂದು ಇದನ್ನು ನಾವು ಯೂರೇಕಾ ವೈರ್ನಿಂದನೇ ಮಾಡುವಂಥದ್ದಾಗಿದೆ. ಸೊ ನಮಗೆ ಯುರೇಕಾ ವೈರ್ ಬಗ್ಗೆ ಗೊತ್ತಿದೆ, ಅದರ ಪ್ರಾಪರ್ಟೀಸ್ ಗೊತ್ತಿದೆ, ಗುಣಲಕ್ಷಣಗಳ ಬಗ್ಗೆ ಗೊತ್ತಿದೆ. ಯಾಕೆಂದಪ್ಪ ಅಂತ ಹೇಳಿದ್ರೆ ಅದು ಅಷ್ಟೊಂದು ರೈಸ್ ಇನ್ ಟೆಂಪ್ರೇಚರಲ್ಲಿ ಅಥವಾ ಏನು ಟೆಂಪ್ರೇಚರ್ ಕೋಫಿಷಿಯೆಂಟ್ಸ್ ಅಂತ ಹೇಳ್ತೀವಿ ಅಲ್ಲಿ ಅಂಥ ವ್ಯತ್ಯಾಸ ಏನೂ ಇರೋದಿಲ್ಲ. ಸೊ ಬದಲಾವಣೆಗಳು ಜಾಸ್ತಿ ಆಗೋದಿಲ್ಲ. ಸೊ ಕಾನ್ಸ್ಟಂಟ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ. ಹಾಗಾಗಿ ನಾವು ಈ ಯುರೇಕಾ ವೈರನ್ನು ಬಳಸಿ ನಾವು ಏನು ಮಾಡ್ತೀವಿ, ಈ ಒಂದು ಸ್ಟಾರ್ಟರ್ನಲ್ಲಿ ಬರ್ತಕ್ಕಂಥ ಸ್ಟಾರ್ಟಿಂಗ್ ರೆಸಿಸ್ಟೆನ್ಸನ್ನು ಮಾಡ್ತೀವಿ. ಆನ್ಸರ್ ಈಸ್ ದ ರೈಟ್ ಆನ್ಸರ್. ಬನ್ನಿ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ವಿಚ್ ಡಿ ಸಿ ಕಾಂಪೌಂಡ್ ಮೋಟಾರ್ ಈಸ್ ಆಪರೇಟೆಡ್ ಎಟ್ ಕಾನ್ಸ್ಟಂಟ್ ಸ್ಪೀಡ್ ಅಂಡರ್ ವೇರಿಯಿಂಗ್ ಲೋಡ್? ಈ ಜಸ್ಟ್ ಬಿಫೋರ್ದಲ್ಲಿ ನಾವು ಇಂಥದ್ದೇ ಒಂದು ಕ್ವೆಶನನ್ನು ಡಿಸ್ಕಷನ್ ಆಯಿತು. ಸೊ ನೋ ಡೌಟ್ ಎಟ್ ಆಲ್, ಇಲ್ಲಿ ಡಿಫ್ರೆನ್ಷಿಯಲ್ ಲಾಂಗ್ ಶಂಟ್, ಹಾಗೆ ಕ್ಯುಮ್ಯುಲೇಟಿವ್ ಲಾಂಗ್ ಶಂಟ್, ಡಿಫ್ರೆನ್ಷಿಯಲ್ ಶಾರ್ಟ್ ಶಂಟ್, ಕ್ಯುಮ್ಯುಲೇಟಿವ್ ಶಾರ್ಟ್ ಶಂಟ್ ಅಂತ ಇದೆ. ಇಲ್ಲಿ ನನಗೆ ಆನ್ಸರ್ ಬಂದ್ಬಿಟ್ಟು ಕ್ಯುಮ್ಯುಲೇಟಿವ್ ಲಾಂಗ್ ಶಂಟ್ ಜನರೇಟರ್ ಏನಿದೆಯಾ, ಮೋಟಾರ್ ಏನಿದೆ, ಸೊ ಈ ಡಿ ಸಿ ಕಾಂಪೌಂಡ್ ಮೋಟ್ರ್ನಲ್ಲಿ ಕ್ಯುಮ್ಯುಲೇಟಿವ್ ಲಾಂಗ್ ಶಂಟ್ ಡಿ ಸಿ ಕಾಂಪೌಂಡ್ ಮೋಟ್ರನ್ನ ನಾವು ಈ ವೇರಿಯಿಂಗ್ ಲೋಡ್ ಅಂತ ಹೇಳ್ತೀವಿ. ಕಾನ್ಸ್ಟಂಟ್ ಸ್ಪೀಡ್ ಅಂಡರ್ ವೇರಿಯಿಂಗ್ ಲೋಡ್ ಅಂತ ಅಂದರೆ ಏನೇ ಲೋಡನ್ನು ವೇರಿಯೇಷನ್ ಮಾಡಿದರೂ ಕೂಡ ಸ್ಪೀಡಲ್ಲಿ ಯಾವುದೇ ಕಾರಣಕ್ಕೂ ವೇರಿಯೇಷನ್ ಆಗೋದಿಲ್ಲ, ಕಾನ್ಸ್ಟಂಟ್ ಸ್ಪೀಡನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಇದು. ಸೊ ಕಾನ್ಸ್ಟಂಟ್ ಸ್ಪೀಡ್ ವಿತ್ ವೇರಿಯಿಂಗ್ ಲೋಡ್ ಅಂದರೆ ಆ ಜಾಗದಲ್ಲಿ ನಾವು ಕ್ಯುಮ್ಯುಲೇಟಿವ್ ಲಾಂಗ್ ಶಂಟ್ ಕಾಂಪೌಂಡ್ ಮೋಟ್ರನ್ನ ಬಳಸಬೇಕು ಅನ್ನೋದು ಇಲ್ಲಿ ಗೊತ್ತಾಗಬೇಕು. ಸೊ ಆನ್ಸರ್ ಬಿ ಈಸ್ ದ ರೈಟ್ ಆನ್ಸರ್. ಸೊ ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಹೌ ನೋ ವೋಲ್ಟ್ ಕಾಯಿಲ್ ಈಸ್ ಕನೆಕ್ಟೆಡ್ ಇನ್ ಎ 3 ಪಾಯಿಂಟ್ ಸ್ಟಾರ್ಟರ್ ವಿತ್ ಡಿ ಸಿ ಶಂಟ್ ಮೋಟಾರ್? ಏನು ನಮ್ಮ 3 ಪಾಯಿಂಟ್ ಸ್ಟಾರ್ಟರ್ ಅಂತ ಹೇಳ್ತೀವಿ. ಆ 3 ಪಾಯಿಂಟ್ ಸ್ಟಾರ್ಟರ್ನಲ್ಲಿ ನಮಗೆ ಈ ನೋ ವೋಲ್ಟ್ ಕಾಯಿಲು ಹೇಗೆ ಕನೆಕ್ಟ್ ಆಗಿರ್ತದೆ? ಹೌ ನೋ ವೋಲ್ಟ್ ಕಾಯಿಲ್ ಈಸ್ ಕನೆಕ್ಟೆಡ್ ಇನ್ ಎ 3 ಪಾಯಿಂಟ್ ಸ್ಟಾರ್ಟರ್ ವಿತ್ ಡಿ ಸಿ ಶಂಟ್ ಮೋಟಾರ್ ಅಂತೇಳಿ ಇಲ್ಲಿ. ಸೊ ಇಲ್ಲಿ ಆಪ್ಷನ್ಸಲ್ಲಿ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಸಪ್ಲೈ ಅಂತ ಇದೆ, ನೋಡಿರ್ಬೋದು ನೀವು ಹೇಗಿರುತ್ತೆ ಅಂತ. ಸ್ಟಾರ್ಟರ್ ಚಿತ್ರ ನೆನಪು ಮಾಡ್ಕೊಂಡ್ರೆ ಗೊತ್ತಾಗುತ್ತೆ 3 ಪಾಯಿಂಟ್ ಸ್ಟಾರ್ಟರ್ ಚಿತ್ರನ. ಹಾಗೆ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ಇದೆ ಆರ್ಮೇಚರ್ ಅಂತ ಇದೆ, ಕನೆಕ್ಟೆಡ್ ಇನ್ ಪ್ಯಾರಲಲ್ ವಿತ್ ಇದೆ ಆರ್ಮೇಚರ್, ಹಾಗೆ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ಇದೆ ಶಂಟ್ ಫೀಲ್ಡ್ ಅಂತ ಇದೆ. ಸೊ ಆನ್ಸರ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ಇದೆ ಶಂಟ್ ಫೀಲ್ಡ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಈ ರೀತಿ ನಮಗೆ ಸ್ಟಾರ್ಟಿಂಗ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಇಲ್ಲೊಂದು ಹ್ಯಾಂಡಲ್ ಬರುತ್ತೆ. ಸೊ ಅಲ್ಲಿಂದ ಹೀಗೆ ನನಗೆ ಸಪ್ಲೈ ಒಂದು ಬಂದು ಈ NVC ಕಾಯಿಲ್ಗೆ ಹೋಗಿ ಅಲ್ಲಿಂದ ಶಂಟ್ ಫೀಲ್ಡಿಗೆ ಹೀಗೆ ಹೋಗಿರುತ್ತೆ ಅಲ್ವಾ? ಸೊ ಇದು ನಮ್ಮ ಸಿಸ್ಟಮ್. ಅದೇ ನಮಗೆ ಆರ್ಮೇಚರ್ ಅಂತ ಹೇಳಿದ್ರೆ ಎಲ್ಲಿಂದ ಕನೆಕ್ಟ್ ಆಗಿರ್ತದೆ, ಈ ಎಂಡಿಂಗ್ ಪಾಯಿಂಟ್ ಏನಿದೆ, ಈ ಎಂಡಿಂಗ್ ಪಾಯಿಂಟಿಂದ ಸೀದಾ ನಮ್ಮ ಆರ್ಮೇಚರಿಗೆ ಕನೆಕ್ಟ್ ಆಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಸೊ ಈ ರೀತಿ ಬಂದಿರ್ತದೆ. ಸೊ ಹಾಗಾಗಿ ನಾವಿಲ್ಲಿ ಏನು ಮಾಡ್ತೀವಿ, ಇಲ್ಲಿ ಬಂದಿರೋದು ಹೇಗೆ ನೋ ವೋಲ್ಟ್ ಕಾಯಿಲ್ ಕನೆಕ್ಟ್ ಆಗಿದೆ ಅಂದರೆ ನೋಡಿ, ನೋ ವೋಲ್ಟ್ ಕಾಯಿಲ್ ಇಲ್ಲಿ ಹೇಗೆ ಕನೆಕ್ಟ್ ಆಗಿದೆ, ಈಗ ಸೀರೀಸ್ ವಿತ್ ದಿ ಶಂಟ್ ಫೀಲ್ಡ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದಿ ಶಂಟ್ ಫೀಲ್ಡ್ ಅಂತ ಹೇಳ್ತೀವಿ. ದ ಆನ್ಸರ್ ಡಿ ಇಸ್ ದ ರೈಟ್ ಆನ್ಸರ್. ಬನ್ನಿ ನೆಕ್ಸ್ಟ್ ಕ್ವೆಶನ್ ನೋಡೋಣ. ವಿಚ್ ಟೈಪ್ ಆಫ್ ಆರ್ಮೇಚರ್ ವೈಂಡಿಂಗ್ ಈಸ್ ಇಲುಸ್ಟ್ರೇಟೆಡ್? ಇಲ್ಲೊಂದು ಚಿತ್ರದಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ, ಒಂದು ವೈಂಡಿಂಗ್ ಚಿತ್ರನ. ಅದು ಯಾವ ಥರದ ಆರ್ಮೇಚರ್ ವೈಂಡಿಂಗ್, ವಿಚ್ ಟೈಪ್ ಆಫ್ ಆರ್ಮೇಚರ್ ವೈಂಡಿಂಗ್ ಈಸ್ ಇಲಿಸ್ಟ್ರೇಟೆಡ್ ಅಂತ ಹೇಳ್ತೀವಿ. ಇಲ್ಲಿ 4 ಆಪ್ಷನ್ಸಲ್ಲಿ ಡೂಪ್ಲೆಕ್ಸ್ ಲ್ಯಾಪ್ ವೈಂಡಿಂಗ್, ಟ್ರಿಪ್ಲೆಕ್ಸ್ ಲ್ಯಾಪ್ ವೈಂಡಿಂಗ್, ಸಿಂಪ್ಲೆಕ್ಸ್ ಲ್ಯಾಪ್ ವೈಂಡಿಂಗ್, ಹಾಗೆ ಕ್ವಾಡ್ರೂಪ್ಲೆಕ್ಸ್ ಲ್ಯಾಪ್ ವೈಂಡಿಂಗ್ ಅಂತೇಳಿ ಇಲ್ಲಿ 4 ಆಪ್ಷನ್ಸ್ಗಳಿದ್ದಾವೆ. ಅದರಲ್ಲಿ ನಮಗೆ ಆನ್ಸರ್ ಯಾವುದು ಅನ್ನೋದು ಇಂಪಾರ್ಟೆಂಟ್ ಅಂದರೆ, ಸೊ ನಮಗೆ ಗೊತ್ತಿರಬೇಕು, ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಕನೆಕ್ಷನ್ ಹೇಗೆ ಆಗಿದೆ. ಸೊ ಕಾಯಿಲ್ ಒಂದನೇ ಕಮ್ಯುಟೇಟರ್ ಸ್ಲಾಟ್ 1 2 3 4 ಅಂತ ಇಲ್ಲಿದ್ದಾವೆ. ಸೊ ಇಲ್ಲಿ ನಮಗೆ 1ನೇ ಕಾಯಿಲು 1ಕ್ಕೂ ಮತ್ತು 3ಕ್ಕೂ ಕನೆಕ್ಟ್ ಆಗಿದೆ, ನೋಡ್ಬೋದು ನೀವು. 2ನೇ ಕಾಯಿಲು 2ಕ್ಕೂ ಮತ್ತು 4ಕ್ಕೂ ಕನೆಕ್ಟ್ ಆಗಿದೆ. ಸೊ 3ನೇ ಕಾಯಿಲು 3ನೇದಕ್ಕೂ ಮತ್ತು 5ನೇದಕ್ಕೂ ಕನೆಕ್ಟ್ ಆಗಿದೆ. ಸೊ ಹೀಗೆ ಆಯಿತು ಅಂದರೆ ಅಲ್ಲಿ ನಮ್ಗೆ ಏನು ಅರ್ಥ ಅಂದರೆ, ಅಲ್ಲಿ ಏನಾಗಿದೆ, 2 ಸೆಗ್ಮೆಂಟ್ಸ್ ಆಗಿದೆ. ಒಂದು 2ನೇದು ಬಿಟ್ಟು 3ನೇದು 2 ಸೆಗ್ಮೆಂಟ್ಸ್ ಆಯಿತು. 2ನೇ ಸೆಗ್ಮೆಂಟ್ 1ನೇದರಿಂದ 3ಕ್ಕೆ, 1ರಿಂದ 3ಕ್ಕೆ ಅಂದರೆ 2 ಸೆಗ್ಮೆಂಟ್ಸ್ ಡಿಫ್ರೆನ್ಸಲ್ಲಿದೆ. ಅಲ್ಲಿ 2 ಸೆಗ್ಮೆಂಟ್ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ನೋ ಡೌಟ್ ಎಟ್ ಆಲ್ ಇದೆ ಡೂಪ್ಲೆಕ್ಸ್ ಲ್ಯಾಪ್ ವೈಂಡಿಂಗ್. ಸೊ ಇಲ್ಲಿ ವೈಂಡಿಂಗ್ ನೋಡಿದರೆ ಗೊತ್ತಾಗುತ್ತೆ, ವೈಂಡಿಂಗು ಇಲ್ಲಿ ಒಂದ್ರ ಮೇಲೆ ಒಂದು ಬರ್ತದೆ ನೋಡಿ.
ಒಂದ್ರ ಮೇಲೆ ಒಂದು ಇಲ್ಲಿ ಈ ಚಿತ್ರದಲ್ಲಿ ನೋಡ್ಬೋದು, ಒಂದ್ರ ಮೇಲೆ ಒಂದು ಲ್ಯಾಪ್ ಆಗ್ತಾ ಹೋಗಿದೆ ಅಲ್ಲ. ಸೊ ಅದು ನೋಡಿದ್ರೆ ಗೊತ್ತಾಗುತ್ತೆ ಇಟ್ ಈಸ್ ಎ ಲ್ಯಾಪ್ ವೈಂಡಿಂಗ್ ಅಂತೇಳಿ. ಲ್ಯಾಪ್ ವೈಂಡಿಂಗ್, ಅದರಲ್ಲೂ ಡೂಪ್ಲೆಕ್ಸ್ ಲ್ಯಾಪ್ ವೈಂಡಿಂಗ್ ಅಂತ ಹೇಳ್ತೀವಿ. ಅಂದರೆ ಎರಡೆರಡು ಸೆಗ್ಮೆಂಟ್ಸ್ಗಳನ್ನು ಮೇಂಟೈನ್ ಮಾಡಲಾಗಿದೆ. ಅಲ್ಲಿ ಕಮ್ಯುಟೇಟರ್ ಪಿಚ್ಚಲ್ಲಿ ನಾವು 2 ಸೆಗ್ಮೆಂಟನ್ನು ಮೇಂಟೈನ್ ಮಾಡಿದ್ದೀವಿ. ಕಮ್ಯುಟೇಟರ್ ಪಿಚ್ಚಲ್ಲಿ ಎಷ್ಟು ಪಿಚ್ ಮೇಂಟೈನ್ ಮಾಡಿದೆ ಅನ್ನೋದ್ರ ಮೇಲೆ ನಾವಿಲ್ಲಿ ಸಿಂಪ್ಲೆಕ್ಸು, ಡೂಪ್ಲೆಕ್ಸ್, ಟ್ರಿಪ್ಲೆಕ್ಸ್ ಅಂತ ಹೇಳೋದು. ಸೊ ಸಿಂಪ್ಲೆಕ್ಸ್ ಅಂದರೆ 1ರಿಂದ 2ಕ್ಕೂ ಹೋದರೆ ಅದೇ ಸಿಂಪ್ಲೆಕ್ಸ್ ಆಗಿಬಿಡುತ್ತೆ. ಒಂದನೇ ಕಾಯಿಲ್ ನಂಬರ್ 1 1ಕ್ಕೆ ಮತ್ತು 2ಕ್ಕೆ ಕನೆಕ್ಟ್ ಆಗಿದ್ರೆ ಅದೇ ಸಿಂಪ್ಲೆಕ್ಸ್ ಆಗಿರ್ತಿತ್ತು. ಸೊ ಇಲ್ಲಿ ಡೂಪ್ಲೆಕ್ಸ್ ಅನ್ನೋದೇ ನಮಗೆ ರೈಟ್ ಆನ್ಸರು. ಸೊ ಬನ್ನಿ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ವಿಚ್ ಗ್ರೌಲರ್ ಟೆಸ್ಟ್ ಫಾರ್ ಆರ್ಮೇಚರ್ ಈಸ್ ಇಲಿಸ್ಟ್ರೇಟೆಡ್. ಇಲ್ಲಿ ಚಿತ್ರದಲ್ಲಿ ಕೊಟ್ಬಿಟ್ಟಿದೆ. ಸೊ ಈ ಚಿತ್ರದಲ್ಲಿರ್ತಕ್ಕಂಥ ಈಗೇನು ಆರ್ಮೇಚರ್ ಟೆಸ್ಟಿಂಗ್ ಮಾಡೋದಿದೆ, ಅದರಲ್ಲೂ ಗ್ರೌಲರಲ್ಲಿ ಇದು ಯಾವ ಥರದ ಟೆಸ್ಟು ಅಂತ. ಇಲ್ಲಿ 4 ಆಪ್ಷನ್ಸ್ಗಳಿದ್ದಾವೆ. ಒಂದು ಓಪನ್ ಕಾಯಿಲ್ ಟೆಸ್ಟ್, ಗ್ರೌಂಡ್ ಕಾಯಿಲ್ ಟೆಸ್ಟ್, ಶಾರ್ಟೆಡ್ ಕಾಯಿಲ್ ಟೆಸ್ಟ್, ಶಾರ್ಟೆಡ್ ಕಮ್ಯುಟೇಟರ್ ಟೆಸ್ಟ್ಸ್ ಅಂತ ಇಲ್ಲಿದೆ. ಹಾಗಾದರೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಇಲ್ಲಿ ಏನು ಒಂದು ಮಿಲಿ ವೋಲ್ಟ್ ಮೀಟ್ರನ್ನ ನಾವಿಲ್ಲಿ ಕನೆಕ್ಟ್ ಮಾಡಿರೋದನ್ನು ನೋಡ್ಬೋದು. ಸೊ ಇಲ್ಲಿ ವೋಲ್ಟ್ ಮೀಟ್ರನ್ನ ಹೇಗೆ ಕನೆಕ್ಟ್ ಮಾಡಿದೆ ಅಂದರೆ, ಈ ಒಂದ್ರ ಪಕ್ಕ ಒಂದು ಸೆಗ್ಮೆಂಟ್ ಏನು ಬರ್ತಾವಲ್ಲ, ಅಂದರೆ ಅಡ್ಜಸೆಂಟ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಪಕ್ಕದಲ್ಲಿರೋ ಸೆಗ್ಮೆಂಟ್ ಬಾರ್ ಅಂತ ಹೇಳ್ತೀವಿ. ಈ ಪಕ್ಕದಲ್ಲಿರೋ ಸೆಗ್ಮೆಂಟ್ ಬಾರ್ಗಳ ಮೇಲೆ ಈ ಒಂದು ಮಿಲಿ ವೋಲ್ಟ್ ಮೀಟ್ರನ್ನ ಇಟ್ಟಿದೆ. ಸೊ ಆ ಮಿಲಿ ವೋಲ್ಟ್ ಮೀಟ್ರ್ ಹಿಂಗೆ ಡಿಫ್ಲೆಕ್ಟ್ ಆಗುತ್ತೆ, ತೋರಿಸುತ್ತೆ, ರೀಡಿಂಗನ್ನು ತೋರಿಸ್ತಾ ಹೋಗ್ತಿರ್ತೀವಿ. ಸೊ ಹಾಗೆ ಕಂಟಿನ್ಯೂ ನಾವೇನು ಮಾಡ್ತೀವಿ, ಇವ್ರ ಸುತ್ತಲೂ ಚೆಕ್ ಮಾಡ್ತಾ ಹೋಗ್ತೀವಿ. ಪಕ್ಕದಲ್ಲಿ ಅಡ್ಜಸ್ಟ್ಮೆಂಟ್ ಬಾರ್ಗಳನ್ನು ಚೆಕ್ ಮಾಡ್ತಾ ಹೋದಾಗ ಸೊ ಈ ಮೀಟ್ರ್ ಡಿಫ್ಲೆಕ್ಟ್ ಆಯಿತು ಅಂದರೆ ಅದು ಸರಿ ಇದೆ, ಡಿಫ್ಲೆಕ್ಟ್ ಆಗಲಿಲ್ಲ ಅಂದರೆ ಅದು ಸರಿ ಇಲ್ಲ ಅಂತ, ಓಪನ್ ಕಾಯಿಲ್ ಆಗಿದೆ ಅಂತ ಅರ್ಥ. ಈ ರೀತಿ ಓಪನ್ ಕಾಯಿಲ್. ಒಂದು ವೇಳೆ ಈ ಮಿಲಿ ವಾಲ್ಟ್ ಮೀಟ್ರ್ ಇಲ್ಲ ಅಂದರೆ ಒಂದು ತುಂಡು ವೈರ್ ತೊಗೊಂಡ್ರೂ ಕೂಡ ನಾವು ಮಾಡ್ಬೋದು. ಆ ಪಕ್ಕ ಒಂದು ವೈರ್ ತೊಗೊಂಡು ಈ ಪಕ್ಕ ಒಂದು ಸೆಗ್ಮೆಂಟಿಂದ ಅದ್ರ ಪಕ್ಕ ಸೆಗ್ಮೆಂಟಿಗೆ ಹಿಂಗೆ ಜಸ್ಟ್ ಹಿಂಗೆ ಟಚ್ ಮಾಡಿದ್ರೆ ಸಾಕು, ಅಲ್ಲಿ ಸ್ಪಾರ್ಕ್ ಬರ್ತದೆ. ಆ ಸೆಗ್ಮೆಂಟ್ ಮೇಲೆ ಸ್ಪಾರ್ಕ್ ಬರ್ತದೆ. ಯಾವ ಸೆಗ್ಮೆಂಟಲ್ಲಿ ಸ್ಪಾರ್ಕ್ ಬರೋದಿಲ್ಲ ಅದು ಓಪನ್ ಕಾಯಿಲ್ ಅಂತ ಅರ್ಥ. ಎಲ್ಲಿ ಸ್ಪಾರ್ಕ್ ಬರ್ತದೆ ಸರಿ ಇದೆ, ಕ್ಲೋಸ್ಡ್ ಕಾಯಿಲ್ ಇರೋ ಕಡೆಗೆ ಸ್ಪಾರ್ಕ್ ಬರುತ್ತೆ, ಓಪನ್ ಕಾಯಿಲ್ ಇರೋ ಕಡೆಗೆ ಸ್ಪಾರ್ಕ್ ಬರಲ್ಲ. ಹಾಗೆ ಕ್ಲೋಸ್ ಇರೋ ಕಡೆಗೆ ಮಿಲಿ ವೋಲ್ಟ್ ಮೀಟ್ರ್ ರೀಡಿಂಗ್ ತೋರಿಸಿದ್ರೆ, ಎಲ್ಲಿ ಓಪನ್ ಆಗಿರುತ್ತೆ ಅಲ್ಲಿ ಮಿಲಿ ವೋಲ್ಟ್ ಮೀಟ್ರ್ ರೀಡಿಂಗ್ ತೋರಿಸೋದಿಲ್ಲ. ಸೊ ಹಾಗಾಗಿ ದ ಆನ್ಸರ್ ಈಸ್ ಓಪನ್ ಕಾಯಿಲ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಆನ್ಸರ್ ಈಸ್ ಎ, ಓಪನ್ ಕಾಯಿಲ್ ಟೆಸ್ಟ್. ಸೊ ಗೊತ್ತಿರಬೇಕು ನಮಗಿದು ಹೇಗೆ ಅಂತ. ನೆಕ್ಸ್ಟ್, ವಿಚ್ ಸ್ಪೀಡ್ ಕಂಟ್ರೋಲ್ ಮೆಥಡ್ ಈಸ್ ಅಪ್ಲೈಡ್ ಟು obtain both below normal and above normal speed in DC motor. ಸೊ ನಮಗೆ ಬಿಲೋ ನಾರ್ಮಲ್ ಸ್ಪೀಡ್ ಗೊತ್ತು, ಎಬೋವ್ ನಾರ್ಮಲ್ ಸ್ಪೀಡು ಗೊತ್ತು. ಯಾವ ಮೆಥಡಲ್ಲಿ ಬಿಲೋ ನಾರ್ಮಲ್ ಸ್ಪೀಡು, ಯಾವ ಮೆಥಡಲ್ಲಿ ಎಬೋವ್ ನಾರ್ಮಲ್ ಸ್ಪೀಡು ಅಂತ. ಸೊ ಫ್ಲಕ್ಸ್ ವೇರಿಯೇಷನ್ ಮಾಡೋದ್ರಿಂದ ಎಬೋವ್ ನಾರ್ಮಲ್ ಸ್ಪೀಡು, EB ವೇರಿಯೇಷನ್ ಮಾಡೋದ್ರಿಂದ ಬಿಲೋ ನಾರ್ಮಲ್ ಸ್ಪೀಡಲ್ಲಿ ನಾವು ಸ್ಪೀಡನ್ನು ತೊಗೊಳ್ತಾ ಇದ್ವಿ. ಬಟ್ ಒಂದೇ ಮೆಥಡಲ್ಲಿ ನಾವು ಎಬೋವ್ ನಾರ್ಮಲ್ ಸ್ಪೀಡ್ ಬೇಕಾದ್ರೆ ತೊಗೋಬೋದು, ಬಿಲೋ ನಾರ್ಮಲ್ ಸ್ಪೀಡು ತೊಗೋಬೋದು ಅಂತ ಒಂದು ಮೆಥಡ್ ಇದೆ. ಅದರಲ್ಲಿ ಯಾವುದದು ಅಂತ ಕ್ವಶನ್ ಇದೆ ಇಲ್ಲಿ. ಅಂದರೆ ಯಾವ ಮೆಥಡಲ್ಲಿ ನಾವು ಡಿ ಸಿ ಮೋಟರ್ ಸ್ಪೀಡನ್ನು ಎಬೋವ್ ದಿ ನಾರ್ಮಲ್ ಸ್ಪೀಡ್ ಆ್ಯಂಡ್ ಬಿಲೋ ದ ನಾರ್ಮಲ್ ಸ್ಪೀಡ್ ತೊಗೋಬೋದು ಅಂತ. ಫೀಲ್ಡ್ ಕಂಟ್ರೋಲ್ ಮೆಥಡ್, ಆರ್ಮೇಚರ್ ಕಂಟ್ರೋಲ್ ಮೆಥಡ್, ಟ್ಯಾಪ್ಡ್ ಫೀಲ್ಡ್ ಸ್ಪೀಡ್ ಕಂಟ್ರೋಲ್, ಹಾಗೆ ವರ್ಡ್ ಲೆನಾರ್ಡ್ ಸ್ಪೀಡ್ ಕಂಟ್ರೋಲ್ ಮೆಥಡ್ ಅಂತೇಳಿ ಆಪ್ಷನ್ಸ್ ಇದೆ ನಮಗಿಲ್ಲಿ. ಸೊ ಅಲ್ಲಿ ವರ್ಡ್ ಲೆನಾರ್ಡ್ ಸ್ಪೀಡ್ ಕಂಟ್ರೋಲ್ ಅಂತ ಏನಿದೆ, ದಿಸ್ ಈಸ್ ದ ಆನ್ಸರ್. ಯಾಕೆ ಅಂತೇಳಿದ್ರೆ ಈ ಮೆಥಡಲ್ಲಿ ಮಾತ್ರ ನಾವು ಎಬೋವ್ ದ ನಾರ್ಮಲ್ ಸ್ಪೀಡ್ ಆ್ಯಂಡ್ ಬಿಲೋ ದಿ ನಾರ್ಮಲ್ ಸ್ಪೀಡನ್ನು ತೊಗೊಳೋದಕ್ಕೆ ಸಾಧ್ಯ DC ಮೋಟರ್ ಸ್ಪೀಡ್ ಕಂಟ್ರೋಲಲ್ಲಿ. ಸೊ ಈ ವರ್ಡ್ ಲೆನಾರ್ಡ್ ಮೆಥಡನ್ನು ಬಳಸಿ ನಾವು ಈ ಬಿಲೋ ನಾರ್ಮಲ್ ಸ್ಪೀಡ್ ಬೇಕಾದ್ರೂ ತೊಗೋಬೋದು, ಎಬೋವ್ ನಾರ್ಮಲ್ ಸ್ಪೀಡಲ್ಲಿ ಬೇಕಾದ್ರೂ ತೊಗೋಬೋದಾಗಿದೆ. ಬಟ್ ಇಟ್ ಈಸ್ ಎ ಕಾಸ್ಟ್ಲಿ ಮೆಥಡ್ ಅನ್ನೋದು ಕೂಡ ಗೊತ್ತಿರಬೇಕು. ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ವೈ ಕಮ್ಯುಟೇಟರ್ಸ್ ಆರ್ ಸ್ಪಾರ್ಕಿಂಗ್ ಹೆವಿಲಿ. ಸಾಮಾನ್ಯವಾಗಿ DC ಮೋಟರ್ನಲ್ಲಿ ಕಮ್ಯುಟೇಟರ್ಸ್ ಏನಿದೆ ಅಲ್ಲಿ ಸ್ಪಾರ್ಕಿಂಗ್ ಹೆವಿ ಬರ್ತಾ ಇದೆ ಅಂತಂದರೆ ಅದಕ್ಕೆ ಅರ್ಥ ಏನು, ಕಾರಣ ಏನು? ವೈ ಕಮ್ಯುಟೇಟರ್ಸ್ ಆರ್ ಸ್ಪಾರ್ಕಿಂಗ್ ಹೆವಿಲಿ ಅಂತ. ಸೊ ಇಲ್ಲಿ ನಮಗೆ ಇನ್ಕರೆಕ್ಟ್ ಬ್ರಷ್ ಪೊಸಿಷನ್, ಇನ್ಕರೆಕ್ಟ್ ಫೀಲ್ಡ್ ಕನೆಕ್ಷನ್, ಇನ್ಕರೆಕ್ಟ್ ಡೈರೆಕ್ಷನ್ ಆಫ್ ರೊಟೇಷನ್, ಇನ್ಕರೆಕ್ಟ್ ಆರ್ಮೇಚರ್ ಕನೆಕ್ಷನ್ ಅಂತ 4 ಆಪ್ಷನ್ಸ್ ಇದೆ. ಯಾವ ಕಾರಣ ಇದ್ದಾಗ ಇದು ಹೆವಿ ಸ್ಪಾರ್ಕಿಂಗ್ ಆಗುತ್ತೆ ಅಂದರೆ, ಎಸ್, ಇನ್ಕರೆಕ್ಟ್ ಬ್ರಷ್ ಪೊಸಿಷನ್ ಅಂತ ಹೇಳ್ತೀವಿ. ಸೊ ಬ್ರಷ್ ಪೊಸಿಷನ್ ಇನ್ಕರೆಕ್ಟ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ. ಸೊ ಸಾಮಾನ್ಯವಾಗಿ ಬ್ರಷ್ ಪೊಸಿಷನ್ ಹೇಗಿರಬೇಕಪ್ಪ ಅಂತ ಹೇಳಿದರೆ, ಏನು ನಮ್ಮ GNA MNA ಅಂತ ಹೇಳ್ತೀವಿ. ಸೊ ಅದ್ರ ಪರ್ಟಿಕ್ಯುಲರ್ ಡೈರೆಕ್ಷನ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ವಿ ನಾವು. ಸೊ ಪರ್ಟಿಕ್ಯುಲರ್ ಡೈರೆಕ್ಷನ್ ಆ ಒಂದು ಇದ್ರ ಮೇಲೇ ನಮಗೆ
ಈ GNA ಮತ್ತು MNAಗಳು ಸ್ವಲ್ಪ ವ್ಯತ್ಯಾಸದಲ್ಲಿ ಇದ್ದೇ ಇರುತ್ತೆ. ಆ ಬ್ರಷ್ ಪೊಸಿಷನ್ ಕರೆಕ್ಟಾಗಿ ನನಗೆ ಸೆಟ್ ಆದರೆ ಮಾತ್ರ ನನಗೆ ಈ ಒಂದು ಏನು ಹೆವಿ ಸ್ಪಾರ್ಕಿಂಗ್ ಬರೋದನ್ನು ತಪ್ಪಿಸ್ಬೋದು. ಅದಕ್ಕೋಸ್ಕರ ಇನ್ಕರೆಕ್ಟ್ ಬ್ರಷ್ ಪೊಸಿಷನ್, ಆ ಬ್ರಷ್ ಪೊಸಿಷನ್ MNA GNA ಸೆಟ್ಟಿಂಗ್ ಸರಿ ಇಲ್ಲ ಅಂತ ಹೇಳಿದಾಗ ನನಗೇನಾಗುತ್ತೆ, ಇಲ್ಲಿ ಹೆವಿ ಸ್ಪಾರ್ಕಿಂಗ್ ಬರ್ತದೆ ಅಲ್ಲಿ ಅಂತ ಹೇಳ್ತೀವಿ. ಸೊ ಹಾಗಾಗಿ MNA ನಾನು ಕರೆಕ್ಟಾಗಿ ಸೆಟ್ ಮಾಡೋದ್ರ ಮುಖಾಂತರ ಈ ಸ್ಪಾರ್ಕಿಂಗನ್ನು ಅವಾಯ್ಡ್ ಮಾಡ್ಬೋದು. ದ ಎ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಬನ್ನಿ ನೆಕ್ಸ್ಟ್ ಕ್ವೆಶನ್ ನೋಡೋಣ. ವಾಟ್ ಈಸ್ ದ ಆ್ಯಕ್ಷನ್ ಆಫ್ ದ ಇಂಡ್ಯೂಸ್ಡ್ EMF ಇನ್ ಎ ರನ್ನಿಂಗ್ DC ಮೋಟಾರ್ ಅಂತ ಇದೆ. ಸೊ ಏನು ಈ ರನ್ನಿಂಗ್ DC ಮೋಟರ್ನಲ್ಲಿ ಆ್ಯಕ್ಷನ್ ಆಫ್ ದ ಇಂಡ್ಯೂಸ್ಡ್ EMF ಅಂತ, DC ಮೋಟರ್ನಲ್ಲಿ ಏನು EMF ಇಂಡ್ಯೂಸ್ ಆಗುತ್ತೆ ಅಂತ ಹೇಳ್ತೀವಲ್ಲ, ಆದರೆ ಆ್ಯಕ್ಷನ್ ಏನಿಲ್ಲಿ? ಸೊ 4 ಆಪ್ಷನ್ ಇದೆ. ಅಸಿಸ್ಟ್ ದ ಅಪ್ಲೀಡ್ ವೋಲ್ಟೇಜ್, ಅಸಿಸ್ಟ್ಸ್ ದ ಅಪ್ಲೀಡ್ ವೋಲ್ಟೇಜ್ ಅಂತ ಹೇಳಿ. ಮತ್ತೊಂದು ಆಪೋಸಿಸ್ ದ ಅಪ್ಲೀಡ್ ವೋಲ್ಟೇಜ್. ಮತ್ತೊಂದು ಇನ್ಕ್ರೀಸ್ ದ ಆರ್ಮೇಚರ್ ಕರೆಂಟ್, ಡಿಕ್ರೀಸ್ ದ ಆರ್ಮೇಚರ್ ಕರೆಂಟ್. ನಮಗೆ ಗೊತ್ತಿದೆ ಜನರೇಟರ್ನಲ್ಲಿ ಏನು EMF ಜನ್ರೇಟ್ ಆಗುತ್ತೆ ಅದನ್ನು ನಾವು ನಮಗೆ ಬೇಕು ಅನ್ನೋದಕ್ಕೋಸ್ಕರ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಅದನ್ನು ಜನ್ರೇಟೆಡ್ EMF ಅಂತ ಹೇಳ್ತೀವಿ. ಅದೇ ಪ್ರಿನ್ಸಿಪಲ್ ಅಂದರೆ DC ಮೋಟಾರ್ ಆ್ಯಂಡ್ DC ಜನರೇಟರ್ ಕನ್ಸ್ಟ್ರಕ್ಷನಲ್ಲಿ ಬೋತ್ ಆರ್ ಸೇಮ್ ಇರೋದ್ರಿಂದ ಸೇಮ್ ಪ್ರಿನ್ಸಿಪಲ್ ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ DC ಮೋಟ್ರ್ನಲ್ಲಿ ಏನು EMF ಇಂಡ್ಯೂಸ್ ಆಗುತ್ತೆ, ಆ ಒಂದು EMF ಇಂಡ್ಯೂಸ್ ಆಗಿರ್ತಕ್ಕಂಥದ್ದನ್ನು ಬ್ಯಾಕ್ EMF ಅಂತ ಹೇಳ್ತೀವಿ ಅಂತ ಗೊತ್ತು. ದಟ್ ಬ್ಯಾಕ್ EMF ಏನು ಮಾಡ್ತದೆ ಅಂತ ಹೇಳಿದ್ರೆ ಇಟ್ ಈಸ್ ಅಪೋಸಸ್ ದ ಅಪ್ಲೀಡ್ ವೋಲ್ಟೇಜ್ ಅಂತ ಹೇಳ್ತೀವಿ. ಅಪ್ಲೀಡ್ ವೋಲ್ಟೇಜನ್ನೇ ಇದು ಅಪೋಸ್ ಮಾಡ್ತದೆ ಅನ್ನೋದು ಇಲ್ಲಿ ಆನ್ಸರು. ಸೊ ಈ EB ಅಥವಾ ಇಂಡ್ಯೂಸ್ಡ್ EMF ಇನ್ ರನ್ನಿಂಗ್ DC ಮೋಟಾರ್ ಇದೆಲ್ಲ, ಇದರ ಆ್ಯಕ್ಷನ್ ಏನಪ್ಪ ಅಂದರೆ ಅಪೋಸಸ್ ದ ಅಪ್ಲೀಡ್ ವೋಲ್ಟೇಜ್ ಇಸ್ ದ ರೈಟ್ ಆನ್ಸರ್. ಬನ್ನಿ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ವಿಚ್ ಮೋಟಾರ್ ಹ್ಯಾಸ್ ದಿಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್? ಇಲ್ಲಿ ಏನು ಒಂದು ಇದು ಇದೆ ಚಿತ್ರದಲ್ಲಿದೆ. ಸೊ ಇದು ಯಾವ ಮೋಟಾರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ ಆಗಿದೆ ಅಂತೇಳ್ಬಿಟ್ಟು ಹೇಳಬೇಕು. ಸೊ ಇಲ್ಲಿ ಸೀರೀಸ್ ಮೋಟಾರ್, ಶಂಟ್ ಮೋಟಾರ್, ಕ್ಯುಮ್ಯುಲೇಟಿವ್ ಕಾಂಪೌಂಡ್ ಮೋಟಾರ್ ಆ್ಯಂಡ್ ಡಿಫ್ರೆನ್ಷಿಯಲ್ ಕಾಂಪೌಂಡ್ ಮೋಟಾರ್ ಅಂತ 4 ಇದೆ. ಈ ಒಂದು ನೋಡಿದ್ರೆ ಗೊತ್ತಾಗುತ್ತೆ, ಈ ಕಡೆ ಸ್ಪೀಡ್, ಈ ಕಡೆ ಟಾರ್ಕ್ ಇದೆ. ಸೊ ಟಾರ್ಕ್ ಸ್ಪೀಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ ಅಂತ ಹೇಳ್ಬೋದು ಇದನ್ನು. ಈ ಟಾರ್ಕ್ ಸ್ಪೀಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ ಯಾವುದ್ರದ್ದಾಗಿದೆ ಅಂತ ಹೇಳಿದ್ರೆ ಇದು ನಮ್ಮ ಕ್ಯುಮ್ಯುಲೇಟಿವ್ ಕಾಂಪೌಂಡ್ ಮೋಟಾರ್ ಅಂತ ಹೇಳ್ತೀವಿ. ಕ್ಯುಮ್ಯುಲೇಟಿವ್ ಕಾಂಪೌಂಡ್ ಮೋಟಾರ್ದಾಗಿದೆ ಇದು. ಸೊ ಇದನ್ನು ನೋಡಿದರೆ ನಿಮಗೆ ಗೊತ್ತಾಗ್ಬಿಡ್ತದೆ ಇದು ಕ್ಯುಮ್ಯುಲೇಟಿವ್ ಕಾಂಪೌಂಡ್ ಮೋಟಾರ್ದು ಅಂತ. ಸೊ ಏನು ಒಂದು ನಮ್ಮ ವೇರಿಯಿಂಗ್ ಲೋಡ್ಸ್ ಅಂತ ಬರ್ತವೆ. ಸೊ ಅಂತಲ್ಲಿ ಇದ್ದಕ್ಕಿದ್ದಂಗೆ ದಿಢೀರಂತ ಓವರ್ಲೋಡ್ ಲೋಡ್ ಆಗ್ತಕ್ಕಂಥ ಜಾಗದಲ್ಲಿ ಕಾನ್ಸ್ಟಂಟ್ ಸ್ಪೀಡಲ್ಲಿ ಇದು ಮಾಡ್ತಕ್ಕಂಥ ಒಂದು ಮೋಟಾರ್ ಇದಾಗಿದೆ ನಮ್ಮ ಕ್ಯುಮ್ಯುಲೇಟಿವ್ ಕಾಂಪೌಂಡ್ ಮೋಟಾರ್ ಅಂತ ಹೇಳ್ತೀವಿ. ಸೊ ಏನು ನಮ್ಮ ಯಾವುದು ಸಡನ್ ವೇರಿಯೇಷನ್ ಆಗ್ತಕ್ಕಂಥ ಲೋಡ್ಗಳು ಏನಿದಾವೆ ಅಂತಲ್ಲಿ ಇದ್ರ ಉಪಯೋಗ ಬರ್ತದೆ. ಸೊ ಹಾಗಾಗಿ ಈ ಇಲ್ಲೇನು ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ ಇದೆ ಇದು ಕ್ಯುಮ್ಯುಲೇಟಿವ್ ಕಾಂಪೌಂಡ್ ಮೋಟಾರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಸ್ಪೀಡ್ ಆ್ಯಂಡ್ ಟಾರ್ಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ ಇದಾಗಿದೆ. ಬನ್ನಿ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ವಾಟ್ ಈಸ್ ದ ಪರ್ಪಸ್ ಆಫ್ ರೆಜಿಸ್ಟರ್ ಕನೆಕ್ಟೆಡ್ ವಿತ್ ಹೋಲ್ಡಿಂಗ್ ಕಾಯಿಲ್ ಇನ್ 4-point ಸ್ಟಾರ್ಟರ್? ನಮಗೆ 4-point ಸ್ಟಾರ್ಟರ್ನಲ್ಲಿ ಒಂದು ಹೋಲ್ಡಿಂಗ್ ಕಾಯಿಲನ್ನು ಕನೆಕ್ಟ್ ಮಾಡಲಿರ್ತೀವಿ. ಹೋಲ್ಡಿಂಗ್ ಕಾಯಿಲನ್ನು ಅದು ಹೋಲ್ಡಿಂಗ್ ಕಾಯಿಲ್ ಜೊತೆಯಲ್ಲಿ ಒಂದು ರೆಜಿಸ್ಟರನ್ನು ಕನೆಕ್ಟ್ ಮಾಡಲೇಬೇಕಿರ್ತದೆ. ಸೊ ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಬೇಕು. ಈಗ ನಾವು 3-point ಸ್ಟಾರ್ಟರ್ನ ಮತ್ತು 4-point ಸ್ಟಾರ್ಟರ್ನ ವ್ಯತ್ಯಾಸ ನಮ್ಗೆ ಗೊತ್ತಾಗಿದೆ. 3-point ಸ್ಟಾರ್ಟರ್ನಲ್ಲಿ ಈ ಹೋಲ್ಡಿಂಗ್ ಕಾಯಿಲು ಮತ್ತು ಫೀಲ್ಡು ಸೆಂಟ್ ಫೀಲ್ಡ್ ಬೋತಾರಿನ ಸೀರೀಸಲ್ಲಿ ಕನೆಕ್ಟ್ ಆಗ್ತಾಯಿತ್ತು. ಸೊ ಅಲ್ಲೊಂದು ಡಿಮೆರಿಟ್ಸ್ ಇತ್ತು, ಮೇಜರ್ ಡಿಮೆರಿಟ್ಸ್. ಏನಪ್ಪ ಅಂತ ಹೇಳಿದ್ರೆ ಏನಾದರೂ ಅಪ್ಲೀಡ್ ವೋಲ್ಟೇಜ್ ಸಪ್ಲೈ ವೋಲ್ಟೇಜ್ ಏನಾದರೂ ತುಂಬ ಕಡಿಮೆ ಆದಾಗ ಬಿಲೋ 180 volts ಲೆಕ್ಕಕ್ಕೆ ಬಂದಾಗ ಏನಾಗ್ತಾಯಿತ್ತು, ಅದು NVC ಕಾಯಿಲು ಡಿಮ್ಯಾಗ್ನೆಟೈಸಿಂಗ್ ಆಗಿ ಮೋಟ್ರ್ ಆಫ್ ಆಗ್ತಾಯಿತ್ತು. ಅದನ್ನು ಸರಿಪಡಿಸೋದಕ್ಕೋಸ್ಕರ ಏನು ಮಾಡಿದ್ರು, 4-point ಸ್ಟಾರ್ಟರ್ನ ಡೆವಲಪ್ ಮಾಡ್ತಾರೆ. 4-point ಸ್ಟಾರ್ಟರ್ನಲ್ಲಿ ಈ NVC ಕಾಯಿಲ್ಗೆ ಒಂದು ಸೀರೀಸ್ ರೆಸಿಸ್ಟೆನ್ಸ್ ಪ್ರೊಟೆಕ್ಟಿವ್ ರೆಜಿಸ್ಟರ್ನ ಹಾಕಿಬಿಟ್ಟು ಅದಕ್ಕೆ ಸಪ್ರೇಟಾಗಿ ಪ್ಯಾರಲಲ್ಲಾಗಿ ಸಪ್ಲೈ ಕೊಡ್ತಾರೆ. ಹಾಗೆ ನಮ್ಮ ಶಂಟ್ ಫೀಲ್ಡ್ಗೆ ಸಪ್ರೇಟ್ ಸಪ್ಲೈ ಕೊಡಬೇಕಾಗತ್ತೆ. ಎರಡಕ್ಕೂ ಸಪ್ಲೈನ ಬೇರೆ ಬೇರೆಯೇ ಮಾಡಿಬಿಡ್ತಾರೆ, ಪ್ಯಾರಲಲ್ ಸರ್ಕ್ಯೂಟೇ ಮಾಡಿಬಿಡ್ತೀವಿ. ಸೊ ಇಲ್ಲಿ ನನಗೆ ಏನು ಇದು ಪರ್ಪಸ್ ಆಫ್ ರೆಜಿಸ್ಟರ್ ಕನೆಕ್ಟೆಡ್ ವಿತ್ ಇದು ಹೋಲ್ಡಿಂಗ್ ಕಾಯಿಲ್ ಇದೆಯಲ್ಲ, ಅದ್ರ ಕಾರಣ ಇದೆ ನಮಗೆ. ಅದಕ್ಕೊಂದು ಕಾರಣ ಇದೆ ರೆಜಿಸ್ಟರ್ನ ಹಾಕೋದಕ್ಕೆ. ಅದಕ್ಕೆ ಪ್ರೊಟೆಕ್ಟಿವ್ ರೆಜಿಸ್ಟರ್ ಅಂತ ಕೂಡ ಹೇಳ್ತಾರೆ. ಸೊ ಇಲ್ಲಿ ಲಿಮಿಟ್ ಕರೆಂಟ್ ಇನ್ NVC ಅಂತ ಇದೆ. ಹಾಗೆ ಪ್ರೊಟೆಕ್ಟ್ ದ ಕಾಯಿಲ್ ಫ್ರಮ್ ಶಾರ್ಟ್ ಸರ್ಕ್ಯೂಟ್
ಪ್ರೊಟೆಕ್ಟ್ ದ ಮೋಟಾರ್ ಫ್ರಮ್ ಓವರ್ಲೋಡ್, ಪ್ರೊಟೆಕ್ಟ್ ದ ಆರ್ಮೇಚರ್ ಫ್ರಮ್ ಶಾರ್ಟ್ ಸರ್ಕ್ಯೂಟ್ ಅಂತ. ಸೊ ಇದು ಮೇಜರ್ ಅಂತ ಹೇಳಿದ್ರೆ ಲಿಮಿಟ್ ಕರೆಂಟ್ ಇನ್ ಎನ್ ವಿ ಸಿ ಇಸ್ ದ ರೈಟ್ ಆನ್ಸರ್. ಸೊ ಆ ಕಾರಣದಿಂದನೇ ಅದನ್ನು ಪ್ರೊಟೆಕ್ಟ್ ರೆಜಿಸ್ಟರ್ ಅಂತ ಹೇಳೋದು. ಆ ಎನ್ ವಿ ಸಿನಲ್ಲಿ ಕರೆಂಟನ್ನು ಲಿಮಿಟ್ ಮಾಡೋದಕ್ಕೋಸ್ಕರ ಆ ರೆಜಿಸ್ಟರ್ನ ಹಾಕಬೇಕಾಗತ್ತೆ. ಸೊ ಹಾಗಾಗಿ ಎ ಇಸ್ ದ ರೈಟ್ ಆನ್ಸರ್, ಲಿಮಿಟ್ ಕರೆಂಟ್ ಇನ್ ಎನ್ ವಿ ಸಿ ಅಂತ. ಎನ್ ವಿ ಸಿ ಕಾಯಿಲಿಗೆ ಹೋಗ್ತಕ್ಕಂಥ ಕರೆಂಟನ್ನು ಲಿಮಿಟಲ್ಲಿ ಕಳಿಸ್ಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ಸೀರೀಸಲ್ಲಿ ಒಂದು ಪ್ರೊಟೆಕ್ಟಿವ್ ರೆಜಿಸ್ಟರ್ನ ಕನೆಕ್ಟ್ ಮಾಡಲಾಗ್ತದೆ. ಬನ್ನಿ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ವೈ ದ ಡಿ ಸಿ ಸೀರೀಸ್ ಮೋಟಾರ್ ಫೀಲ್ಡ್ ವೈಂಡಿಂಗ್ ಈಸ್ ವೌಂಡ್ ವಿತ್ ಥಿಕ್ ವೈರ್ ಅಂತ. ಸೊ ಸಾಮಾನ್ಯವಾಗಿ ಏನು ನಮ್ಮ ಸೀರೀಸ್ ಫೀಲ್ಡ್ ಅಂತ ಹೇಳ್ತೀವಿ, ನಂಬರ್ ಆಫ್ ಟರ್ನ್ಸ್ ಕಡಿಮೆ ಇರ್ತದೆ, ಬಟ್ ವೈರು ದಪ್ಪ ಇರ್ತದೆ. ಆದರೆ ಅದೇ ನಮ್ಮ ಶಂಟ್ ಫೀಲ್ಡ್ ಆದರೆ ಸಣ್ಣದು, ನಂಬರ್ ಆಫ್ ಟರ್ನ್ಸ್ ಈಸ್ ಮೋರ್ ಅಂತ ನಮ್ಗೆ ಗೊತ್ತಿದೆ ಅಲ್ವಾ. ಸೊ ಇದು ವ್ಯತ್ಯಾಸ. ಇದು ಶಂಟ್ ಫೀಲ್ಡ್ ಆದರೆ ಇದು ಸೀರೀಸ್ ಫೀಲ್ಡ್ ಅಂತ ಹೇಳ್ತೀವಿ. ಈ ಶಂಟ್ ಫೀಲ್ಡ್ ಸೀರೀಸ್ ಫೀಲ್ಡ್ ವ್ಯತ್ಯಾಸ ಇದು. ಅದಕ್ಕೆ ಯಾಕೆ ನಾವು ಈ ಸೀರೀಸ್ ಫೀಲ್ಡಲ್ಲಿ ಥಿಕ್ ವೈರ್ನ ಬಳಸಿದ್ದೀವಿ ಅನ್ನೋದಕ್ಕೆ ರೀಸನ್ ಕೊಡಬೇಕು. ಸೊ ಟು ರೆಗ್ಯುಲೇಟ್ field voltage, to carry the load current, to keep maximum inductance, to reduce the armature reaction ಅಂತ ಇದೆ. ಸೊ ನಮಗೆ ಗೊತ್ತಿದೆ ಈ ಒಂದು ಡಿ ಸಿ ಸೀರೀಸ್ ಮೋಟರ್ನಲ್ಲಿ ನಮಗೆ ಯಾವ ರೀತಿ ಆ ಸೀರೀಸ್ ಇದು ಕನೆಕ್ಟ್ ಆಗಿರ್ತದೆ ಅಂತ. ಸೊ ಸೀರೀಸ್ ಮೋಟರ್ನಲ್ಲಿ ಈ ರೀತಿ ಸೀರೀಸ್ ವೈಂಡಿಂಗ್ ಕನೆಕ್ಟ್ ಆಗಿರ್ತದೆ. ಸೊ ಇದನ್ನು ನೋಡಿದರೆ ಗೊತ್ತಾಗುತ್ತೆ ಏನು ನಮ್ಮ ಲೋಡ್ ಇದೆ, ಆ ಲೋಡ್ನ ಅಷ್ಟು ಕರೆಂಟು ನನ್ನ ಸೀರೀಸ್ ವೈಂಡಿಂಗ್ ಮುಖಾಂತರ ಹಾದೆ ಮೋಟಾರ್ ವೈಂಡಿಂಗಿಗೆ ಬಂದು ಹೀಗೆ ಸರ್ಕ್ಯೂಟ್ ಕಂಪ್ಲೀಷನ್ ಇದೆ. ಅಂದರೆ ಲೋಡ್ ಕರೆಂಟ್ ಎಷ್ಟಿರುತ್ತೋ ಅಷ್ಟು ಕರೆಂಟು ನಮ್ಮ ಸೀರೀಸ್ ಫೀಲ್ಡ್ ಕೈಲಲ್ಲಿ ಹೋಗ್ತದೆ. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಸೀರೀಸ್ ಮೋಟಾರ್ನ ಏನು ಈ ಸೀರೀಸ್ ಫೀಲ್ಡ್ ಇದೆ ಇದನ್ನು ಟು ಕ್ಯಾರಿ ದ ಲೋಡ್ ಕರೆಂಟ್ ಅಂತ. ಅಂದರೆ ಆ ಲೋಡ್ ಕರೆಂಟನ್ನು, ಆ ಫುಲ್ ಲೋಡ್ ಕರೆಂಟನ್ನು ಕ್ಯಾರಿ ಮಾಡೋವಷ್ಟು ಕೆಪಾಸಿಟಿ ಅದಕ್ಕೆ ಇರಬೇಕಾಗುತ್ತೆ. ಹಾಗಾಗಿ ಅದನ್ನು ಥಿಕ್ ವೈರ್ನಲ್ಲಿ ನಾವು ವೌಂಡ್ ಮಾಡಬೇಕಾಗತ್ತೆ. ಡಿ ಸಿ ಸೀರೀಸ್ ಮೋಟರ್ನ ಫೀಲ್ಡ್ ವೈಂಡಿಂಗನ್ನು ನಾವು ಥಿಕ್ ವೈರಲ್ಲಿ ಮಾಡೋಕ್ಕೆ ರೀಸನ್ನೇ ಅದು ಟು ಕ್ಯಾರಿ ದ ಲೋಡ್ ಕರೆಂಟ್ ಅಂತ ಹೇಳ್ತೀವಿ. ಅದೇ ನೀವು ಇಲ್ಲಿ ಗಮನಿಸ್ಬೋದು, ಏನಪ್ಪ ಅಂತೇಳಿ ಶಂಟ್ ಮೋಟಾರ್ ಇತ್ತಪ್ಪ ಅಂತ ಹೇಳಿದ್ರೆ ಶಂಟ್ ಮೋಟಾರಿಗೆ ವೈಂಡಿಂಗು ಇಲ್ಲಿ ಶಂಟ್ ಫೀಲ್ಡ್ ವೈಂಡಿಂಗ್ ಬರ್ತದೆ ಇಲ್ಲಿ. ಸೊ ಇಲ್ಲಿ ಈ ಕಡೆಗೆ ಲೋಡ್ ಬರ್ತದೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಲೋಡ್ದು ಕರೆಂಟು ಈ ನಮ್ಮ ಇದ್ರ ಮುಖಾಂತರ ಹೀಗೆ ಪಾತಿದೆ. ಇದಕ್ಕೆ ಫುಲ್ ಲೋಡ್ ಕರೆಂಟ್ ಇಲ್ಲಿ ಹೋಗೋದಿಲ್ಲ. ನಮ್ಮ ಲೋಡ್ ಕರೆಂಟು ನಮ್ಮ ಶಂಟ್ ಫೀಲ್ಡಲ್ಲಿ ಹೋಗೋದಿಲ್ಲ. ಹಾಗಾಗಿ ತಿನ್ ವೈರ್ ಮೋರ್ ಟರ್ನ್ಸ್ ಇರ್ತದೆ ಅಲ್ಲಿ. ಇಲ್ಲಿ ಫುಲ್ ಲೋಡ್ ಕರೆಂಟು ನಮ್ಮ ಸೀರೀಸ್ ವೈಂಡಿಂಗಲ್ಲಿ ಹೋಗ್ತಾ ಇರ್ತದೆ ಅಂತ ಗೊತ್ತಿದೆ. ಸೊ ಆ ಕಾರಣದಿಂದ ಟು ಕ್ಯಾರಿ ದ ಲೋಡ್ ಕರೆಂಟ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಸೊ ಇವತ್ತಿಗೆ ಇಲ್ಲಿಗೆ ಮುಗಿಸುವಂಥ ಸಮಯ. ಮುಂದಿನ ಕ್ಲಾಸಲ್ಲಿ ಮತ್ತೆ ನೆಕ್ಸ್ಟ್ ಕ್ವೆಶನ್ಗಳಿಗೆ ಹೋಗೋಣ. ಅಲ್ಲಿವರೆಗೂ ಇದನ್ನು ನೋಡ್ತಾ ಇರಿ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.